ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ವಿಶೇಷ ಸಾಪ್ತಾಹಿಕ ರಾಶಿ ಭವಿಷ್ಯದ ಒಂದು ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನೋಡಿ, ನಾವು ಪ್ರತಿ ವಾರ ಸಾಪ್ತಾಹಿಕ ರಾಶಿ ಭವಿಷ್ಯದ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ. ಇವತ್ತಿನ ಕಾರ್ಯಕ್ರಮ ನೀವು ಒಂದು ವರ್ಷ ಪೂರ್ತಿ ಸೇವ್ ಮಾಡಿಟ್ಕೊಂಡು ಡೌನ್ಲೋಡ್ ಮಾಡಿಟ್ಕೊಂಡು ಅಥವಾ ನಮ್ಮ ಜೀತ್ ಮೀಡಿಯಾ ವಾಹಿನಿಗೆ ಬಂದು ನೋಡುವಂಥ ಕಾರ್ಯಕ್ರಮ. ಇದರ ವ್ಯಾಲಿಡಿಟಿ ಸರಿಸುಮಾರು 13 ತಿಂಗಳ ಇರುತ್ತೆ. ಯಾಕೆ ಅಂತಂದರೆ ನೋಡಿ, ಗುರು ರಾಶಿ ಪರಿವರ್ತನೆ ಆಗಿದೆ, ಮಿಥುನ ರಾಶಿಗೆ ಬಂದಿದೆ. ಯಾವ ತಾರೀಕಿಗೆ? ಮೇ 14ಕ್ಕೆ. ಮೇ 14, 2025ರಿಂದ ಹಿಡಿದು ಮುಂದಿನ ವರ್ಷ ಜೂನ್ 29, 2026ರವರೆಗೆ ಗುರುವಿನ ರಾಶಿ ಪರಿವರ್ತನೆ ಮಿಥುನ ರಾಶಿಯಲ್ಲಿಯೇ 1 ವರ್ಷ ಇರುತ್ತೆ. ಹಾಗಾಗಿ ಇವತ್ತು ನಾನು ಮಾಡುವಂತಹ ಪ್ರಿಡಿಕ್ಷನ್ 1 ವರ್ಷ 1 ತಿಂಗಳು ಅಂದರೆ 13 ತಿಂಗಳಿರುತ್ತೆ. ಹಾಗಾಗಿ ಈ ಸಂಚಿಕೆಯನ್ನು ಇಗ್ನೋರ್ ಮಾಡಬೇಡಿ. ನಿಮಗೆ ಬೇಕು ಅನಿಸಿದರೆ ಮತ್ತೆ ಜೀತ್ ಮೀಡಿಯಾ ವಾಹಿನಿಗೆ ಬಂದು ಗುರು ರಾಶಿ ಪರಿವರ್ತನೆ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ನೋಡಿ, ಈ ವಿಡಿಯೋ ಸಿಗುತ್ತೆ. ಯಾಕೆಂದರೆ ಇದರ ಫಲಾಫಲ 1 ವರ್ಷ 1 ತಿಂಗಳಿರುತ್ತೆ. ಇಗ್ನೋರ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಎಲ್ಲ ರಾಶಿಯವರು. ವೀಕ್ಷಕರೇ, ಮತ್ತೊಂದು ಹೆಮ್ಮೆಯ ಸಮಾಚಾರ ಏನಪ್ಪ ಅಂತಂದರೆ, ಜೀತ್ ಮೀಡಿಯಾ ವಾಹಿನಿಯಲ್ಲಿ ಆಲ್ರೆಡಿ ನಾವು ಹೆಮ್ಮೆಯಿಂದ ಈ ಒಂದು ಶ್ರೀಚಕ್ರ ಯಂತ್ರವನ್ನು ಪರಿಚಯಿಸಿದ್ದೀವಿ. ಆಲ್ರೆಡಿ ಶ್ರೀಚಕ್ರ ಯಂತ್ರದ ಪ್ರೊಮೋವನ್ನು ಕೂಡ ನೀವು ನೋಡಿದ್ದೀರಿ. ಕಳೆದ ವಾರ ಪಾಡ್ಕಾಸ್ಟ್ ಕೂಡ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ನೋಡಿದ್ದೀರಿ. ಶ್ರೀಚಕ್ರದ ಮಹಿಮೆಯನ್ನು ನಾನು ಅಲ್ಲಿ ಎಳೆಯಾಗಿ ಹಂತ ಹಂತವಾಗಿ ಬಿಚ್ಚಿಟ್ಟಿದ್ದೀನಿ. ದಯಮಾಡಿ ಈ ಶ್ರೀಚಕ್ರ ಯಂತ್ರ ಇದನ್ನು ಮನೆಗೆ ತರಿಸ್ಕೊಂಡ್ರೆ ಸಾಕು. ಮನೆಗೆ ತರಿಸ್ಕೊಳ್ಳೋದಕ್ಕಿಂತ ಮುಂಚೆ ಬುಕ್ ಮಾಡಿದರೆ ಸಾಕು. ನೀವು ಇವತ್ತು ಗುರುಗಳೇ ಈ ಶ್ರೀಚಕ್ರ ಯಂತ್ರ ನಮಗೆ ಕಳಿಸ್ಕೊಡಿ ಅಂಥೇಳಿ ಈಗ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ಈ ನಂಬರ್ ಏನಿದೆ, ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಬುಕ್ ಮಾಡಿದ ಒಂದು ತಕ್ಷಣ ಆ ಕ್ಷಣದಲ್ಲಿಯೇ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಒಂದು ಹೊಸ ಗುಡ್ ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸಾಕ್ಷಾತ್ ಶ್ರೀಚಕ್ರ ನಿಮ್ಮ ಮನೆಗೆ ಬಂದುಬಿಟ್ರೆ ಸಾಕು, ನಿಮ್ಮ ಜೀವನದಲ್ಲಿ ಏಳಿಗೆಯೋ ಏಳಿಗೆ, ಸಮೃದ್ಧಿ, ಅಭಿವೃದ್ಧಿ. ಒಂದು ಮದುವೆ ಸೆಟ್ ಆಗಲಾರ್ದವ್ರಿಗೆ ಮದುವೆ ಸೆಟ್ ಆಗುತ್ತೆ, ಅರ್ಧಕ್ಕೆ ನಿಂತಹ ಕೆಲಸ ಇಮ್ಮಿಡಿಯೇಟ್ಲಿ ಆಗುತ್ತೆ. ಸಾಲ ಇದೆಯಾ, ಪಟ್ ಅಂತ ಸಾಲ ತೀರುತ್ತೆ. ಅದೇ ರೀತಿ ನಿಮಗೆ ಗಂಡು ಹೆಣ್ಣು ಸೆಟ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. ನೀವು ಕೆಲಸಕ್ಕೋಸ್ಕರ ಕಾದಿದ್ರೆ ಕೆಲಸ ಸಿಗುತ್ತೆ. ಅದೇ ರೀತಿ ಸೈಟ್ ಕೊಂಡುಕೊಳ್ಬೇಕು ಅಂತ ಆಸೆ ಇರೋರಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಒಳ್ಳೆಯ ಸೈಟ್ ಸಿಗುತ್ತೆ. ನೀವೇನು ಬೆಲೆಯನ್ನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ಅದಕ್ಕಿಂತ ಕಡಿಮೆ ರೇಟಲ್ಲಿ ಸೈಟ್ ಹಿಡಿತೀರಾ, ಅಥವಾ ಸೈಟ್ ಯಾರಾದರೂ ಮಾರಬೇಕು ಅಂದ್ಕೊಂಡಿರ್ತೀರಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ರೇಟಲ್ಲಿ ಸೈಟ್ ಸೇಲ್ ಆಗುತ್ತೆ. ಮನೆ ಕಟ್ಟಿಸ್ಬೇಕಾ, ಮನೆ ಕಟ್ಟಿಸ್ತೀರಾ. ಕನಸಿನ ವಾಹನ 2 ವೀಲರ್ ಕೊಂಡ್ಕೋಬೇಕು ಅನ್ನೋರು 4 ವೀಲರೇ ಕೊಂಡ್ಕೋತೀರಾ. ಅಂತಹ ಅದ್ಭುತ ಶಕ್ತಿ ಶ್ರೀಚಕ್ರಕ್ಕಿದೆ. ಯಾರೂ ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ನಿಮ್ಮ ಮನೆಗೆ ಯಾರು ಕೆಟ್ಟ ಶಕ್ತಿಗಳು, ಮಾಟ ಮಂತ್ರ ತಂತ್ರಗಳನ್ನು ನುಗ್ಗಿಸೋದಕ್ಕೆ ಆಗೋದೇ ಇಲ್ಲ. ಅಂತಹ ಒಂದು ಪ್ರೊಟೆಕ್ಷನನ್ನು ಕೊಡುತ್ತೆ ಶ್ರೀಚಕ್ರ. ಬಹಳ ಪವರ್ಫುಲ್ ಆಗಿರುತ್ತೆ. ವೀಕ್ಷಕರೇ, ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಸಾಕಷ್ಟು ವರ್ಷಗಳಿಂದ ಮದುವೆ ಸೆಟ್ ಆಗದೆ ಇರೋರಿಗೆ ಮದುವೆ ಸೆಟ್ ಆಗುತ್ತೆ. ಸಾಕಷ್ಟು ವರ್ಷಗಳಿಂದ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇರೋರಿಗೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರುತ್ತೆ. ಅದೇ ರೀತಿ ಕೆಲಸ ಸಿಗುತ್ತೆ, ಸೈಟ್ ಕೊಂಡುಕೊಳ್ತೀರಾ, ವಾಹನ ಕೊಂಡುಕೊಳ್ಳುತ್ತೀರಾ. ಜೀವನದಲ್ಲಿ ಅದೆಂಥ ಹಣಕಾಸಿನ ಮಳೆ ಆಗುತ್ತೆ ಅಂದರೆ
ಕನಕಧಾರೆ, ಹಣಕಾಸಿನ ಮಳೆಯೇ ಆಗತ್ತೆ. ಅಂದರೆ ಲಿಟ್ರಲಿ ನಿಮ್ಮ ಜೀವನದಲ್ಲಿ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ಸಾಕು, ಸಾಕಷ್ಟು ಮೂಲಗಳಿಂದ ಹಣ ಬರೋದಕ್ಕೆ ಶುರುವಾಗತ್ತೆ, ಸಾಲ ಮಂಜಿನಂತೆ ಕರಗತ್ತೆ. ಅದನ್ನು ಹೇಳ್ತಾ ಹೋದರೆ ನಾವು ಸಾವಿರಾರು ಸಂಚಿಕೆಯನ್ನು ನಾವು ಮಾಡಬಹುದು. ಯಾಕೆಂದರೆ ಇವತ್ತು ಗುರು ರಾಶಿ ಪರಿವರ್ತನೆ ವಿಷಯವನ್ನು ಕೂಡ ಮಾತಾಡಬೇಕಲ್ವಾ. ಈ ಒಂದು ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸ್ಕೋಬೇಕು, ಪೂಜೆ ಮಾಡಬೇಕು ಅಂತಂದರೆ ಆ ಪೂಜಾ ವಿಧಾನದ ಬಗ್ಗೆ ನಿಮಗೆ ಆ ಪ್ಯಾಕಲ್ಲೇ ಒಂದು ಕನ್ನಡ ಮತ್ತು ಇಂಗ್ಲೀಷಲ್ಲೇ ನಾವು ಟೈಪ್ ಮಾಡಿ ಹಾಕಿರ್ತೀವಿ, ಅದನ್ನು ನೋಡಿಕೊಂಡು ಪೂಜೆ ಮಾಡ್ಬೋದು. ವಿಶೇಷವಾಗಿ ಇದೇನು ಜಾಸ್ತಿ ಕೇಳೋದಿಲ್ಲ. ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಶ್ರೀಚಕ್ರ ಯಂತ್ರವನ್ನು ಅಂದರೆ, ನಿಮ್ಮ ಮನೆಯ ದೇವರ ಫೋಟೋಗಳನ್ನು ಯಾವ ರೀತಿ ಪೂಜೆ ಮಾಡ್ತೀರಿ ಅದೇ ರೀತಿ ಪೂಜೆ ಮಾಡ್ಕೊಂಡು ಹೋಗಿ. ವಿಶೇಷವಾಗಿ ಶ್ರೀಚಕ್ರದ ಯಂತ್ರದ ಸೆಂಟರ್ ಪಾಯಿಂಟ್ ಮಧ್ಯದಲ್ಲಿ ಒಂದು ಬಿಂದು ಇರುತ್ತೆ, ಮೇಲ್ಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಈಗ ನೀವು ಅದನ್ನು ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಕೂಡ, ವಿಜುವಲ್ ಅದನ್ನು ನೋಡಬಹುದು. ಆ ಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಆ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಸ್ಥಳವನ್ನು ನೋಡ್ತಾ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಅದಕ್ಕೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಕೋರಿಕೆಗಳು, ಬೇಡಿಕೆಗಳು ಶೀಘ್ರವಾಗಿ ಈಡೇರುತ್ತೆ. ಇದರ ಒಂದು ವಿಶೇಷ ಅಂಶ ಏನಪ್ಪ ಅಂತಂದರೆ, ವಾಸ್ತು ಬಲಗೊಳ್ಳುತ್ತೆ. ಯಾವ ಮನೆಯಲ್ಲಿ ವಾಸ್ತು ಡಿಫೆಕ್ಟ್ ಇದೆ, ವಾಸ್ತು ಬಲಗೊಳ್ಳುತ್ತೆ. ಯಾರ್ಯಾರ್ದು ರೋಡ್ ಹಿಟ್ಟಿದೆ ಅಂದರೆ, 3 ದಾರಿಗಳು ಸೇರುವಂತಹ ಎದುರುಗಡೆ ಅಂಗಡಿ ಮಾಡ್ಕೊಂಡಿರ್ತಾರೆ, ಮನೆ ಮಾಡ್ಕೊಂಡಿರ್ತಾರೆ, ಅಂಥ ರೋಡ್ ಹಿಟ್ ದೋಷವನ್ನು ಕೂಡ ಶ್ರೀಚಕ್ರ ತೆಗೆದು ಹಾಕುತ್ತೆ. ಯಾರು ಡಿಪ್ರೆಷನ್ಗೆ ಹೋಗಿದ್ದಾರೆ, ಆಂಗ್ಸೈಟಿ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆಯನ್ನು ಸರಿಪಡಿಸುತ್ತೆ. ನಿಮ್ಮ ಒಂದು ಮೆಡಿಕಲ್ ಏನು ಟ್ಯಾಬ್ಲೆಟ್ಟು, ಇಂಜೆಕ್ಷನ್ನು ಅದನ್ನೆಲ್ಲ ಮುಂದುವರಿಸಿ ಅದರ ಜೊತೆಗೆ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಅದು ಕೂಡ ನಿಮ್ಮ ಆರೋಗ್ಯಕ್ಕೆ ಸಪೋರ್ಟ್ ವೃದ್ಧಿ ಕೊಡುತ್ತೆ. ವಿದೇಶಕ್ಕೆ ಹೋಗಬೇಕು, ನಾನು ಅಧ್ಯಯನ ಮಾಡಬೇಕು, ಒಂದು ಅಲ್ಲಿ ವಿದೇಶದಲ್ಲಿ ನೆಲೆಗೊಳ್ಳಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಬ್ರೇಕ್ ಮಾಡಬೇಕು, ಕ್ರ್ಯಾಕ್ ಮಾಡಬೇಕು, ನಾನು ಸರ್ಕಾರಿ ಕೆಲಸ ಪಡೀಬೇಕು, ನನ್ನ ಒಂದು ಉನ್ನತ ಹುದ್ದೆ ಸಿಗಬೇಕು, ಸಾವಿರಾರು ಕನಸುಗಳನ್ನು ಈಡೇರಿಸುವಂಥ ಶಕ್ತಿ ಶ್ರೀಚಕ್ರಕ್ಕಿದೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಶ್ರೀಚಕ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ವಾಟ್ಸಪ್ ನಂಬರ್ ತೋರಿಸ್ತಾ ಇದ್ದೀವಿ. ಅಲ್ಲಿ ಅವರಿಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋದು ಬೇಡ, ನಮಗೆ ಶ್ರೀಚಕ್ರ ಬೇಕು ಅಂತ. ತಕ್ಷಣ ನಮ್ಮ ಕಚೇರಿಯಿಂದ ನಿಮಗೆ ವಾಟ್ಸಪ್ ಮೆಸೇಜ್ ಬರುತ್ತೆ. ಅವರು ಹೇಳ್ತಾರೆ, ಕೆಲವೊಂದು ಡೀಟೇಲ್ಸ್ ಹೇಳ್ತಾರೆ, ಅದನ್ನು ಪ್ರೊಸೆಸ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಕೇಳ್ತಾರೆ. ನಿಮಗೆ ಸರಿಸುಮಾರು 15ರಿಂದ 30 ದಿವಸ ಅಥವಾ 45 ದಿವಸದೊಳಗಡೆ ಈ ಶ್ರೀಚಕ್ರ ನಿಮ್ಮ ಮನೆಗೆ ಬರುತ್ತೆ. ಇದನ್ನ ಬರಮಾಡ್ಕೊಳ್ಳಿ. ಸಾಕ್ಷಾತ್ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಂಡು ಜೀವನ ನೋಡಿ ವೀಕ್ಷಕರೇ. ಶ್ರೀಚಕ್ರ ಮನೆಗೆ ಬಂದರೆ ತಿಂಗಳಿಂದ ತಿಂಗಳಿಗೆ ನಿಮ್ಮ ಜೀವನದಲ್ಲಿ ಹಣಕಾಸು ಹಾಗೆ ಜೀವನ ಪ್ರಗತಿ ಆಗ್ತಾ ಹೋಗುತ್ತೆ, ಜೀವನವೇ ಪರಿವರ್ತನೆ ಆಗುತ್ತೆ. ಈ ಖುಷಿ ಸಮಾಚಾರದೊಂದಿಗೆ ವೀಕ್ಷಕರೇ, ಮೊಟ್ಟ ಮೊದಲನೆಯ ರಾಶಿಯನ್ನು ನೋಡೋದಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಗೆ ಗುರು ರಾಶಿ ಪರಿವರ್ತನೆಯ ಫಲಾಫಲಗಳು ಹೇಗಿದೆ ಅನ್ನೋದನ್ನು ನೋಡಲಿಕ್ಕಾಗಿ ನಿಮಗೆ ಇದು 3ನೇ ಮನೆಯಲ್ಲಿ ಪ್ರವೇಶ ಆಗುವಂಥದ್ದು. ಗುರು 3ನೇ ಮನೆಯಲ್ಲಿ ಸ್ಥಿತನಾಗಿರ್ತಾರೆ, ಮಿಥುನ ರಾಶಿಗೆ ಪರಿವರ್ತನೆಯಾಗುತ್ತೆ. ಮೇಷರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ಅಂದರೆ, ಒಂದು ಸ್ವಲ್ಪ ಗುರುಬಲ ಕಡಿಮೆ ಆಗುತ್ತೆ, ವೀಕ್ ಆಗುತ್ತೆ. ಆದರೆ ನಿಮಗೆ ನಾನು ಹೇಳೋ ಪ್ರಕಾರ ಈ ಮೇ ತಿಂಗಳಿಂದ, ಮೇ 2025ರಿಂದ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 6 ತಿಂಗಳು ಮಾತ್ರ ನಿಮಗೆ ಗುರು ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ತದನಂತರ ಒಂದು ಸ್ವಲ್ಪ ವೀಕ್ ಆಗುತ್ತೆ, ದುರ್ಬಲ ಆಗುತ್ತೆ, ಅದರದ್ದು ರೆಟ್ರೋಗ್ರೇಡ್ ಇದೆ. ಒಂದೊಂದನ್ನೇ ನೋಡಲಿಕ್ಕಾಗಿ ಮೇಷರಾಶಿಯವರಿಗೆ ಈ ಒಂದು ಗುರು ರಾಶಿ ಪರಿವರ್ತನೆ ಒಂದು ರೀತಿಯ ಧೈರ್ಯವನ್ನು ತಂದುಕೊಡುತ್ತೆ. ಆದರೆ ಯಾವ ಶುಭ ಒಂದು ಫಲಗಳನ್ನು ಕೊಡುತ್ತೆ, ನಾವು ಗುರುಗಳೇ ನಮಗೆ ಈ ಗುರುವಿನ ರಾಶಿ ಪರಿವರ್ತನೆಯಿಂದ ಒಂದು ಗುರುಬಲ ಬಂದಿದೆಯಾ, ನಾವು ಫಂಕ್ಷನ್ ಮಾಡ್ಕೋಬೋದಾ, ನಾವು ಮದುವೆ ಸೆಟ್ ಮಾಡ್ಕೋಬೋದಾ, ಮುಂಜುವೆ ಕಾರ್ಯಕ್ರಮವನ್ನು ಮಾಡ್ಕೋಬೋದಾ, ಅಥವಾ ಸೈಟ್ ಕೊಂಡ್ಕೊಳ್ಬೋದಾ, ಹೀಗೆ ಕೇವಲ ಮೇಷರಾಶಿಯವರು ಅಷ್ಟೇ ಅಲ್ಲ, ಮೇಷರಾಶಿಯಿಂದ ಮೀನರಾಶಿಯವರಿಗೆ ಈ ಗುರುವಿನ ರಾಶಿ ಪರಿವರ್ತನೆ ಗುರುಬಲ ಬಂದಿದೆಯಾ, ಗುರುಬಲ ಹೋಗಿದೆಯಾ, ಗುರುಬಲ ಬಂತ, ಗುರುಬಲ ಕಳೆದೋಯ್ತಾ ಎನ್ನುವುದರ ನಿಖರವಾದ ಮಾಹಿತಿ ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ಬರುವಂತಹ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಜಾತಕವನ್ನು ಖುದ್ದಾಗಿ ನನ್ನ ಹತ್ರ ಪರಿಶೀಲನೆ ಮಾಡ್ಕೊಳ್ಳಿ. ಈ 1 ವರ್ಷ, ಈ ಮೇಯಿಂದ ಹಿಡಿದು ಮುಂದಿನ ವರ್ಷ ಜೂನ್ವರೆಗೂ ನಿಮಗೆ ಗುರುಬಲ ಇದೆಯಾ, ಗುರುಬಲ ಕಳೆದು ಹೋಯ್ತಾ ಅನ್ನೋದನ್ನು ಹೇಳ್ತೀನಿ. ಅಕಸ್ಮಾತ್ ನಿಮಗೆ ಗುರುಬಲ ಹೊರಟು ಹೋಗಿದ್ರೆ ದಯಮಾಡಿ ಅಂಥವರು ಈ ವರ್ಷ ಮದುವೆ ಆಗೋದು ಬೇಡ, ಶುಭ ಫಲಗಳನ್ನು, ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಗುರುಬಲ ಬಂತು ಅಂದಾಗ ಮಾತ್ರ ನಾವು ಮದುವೆ ಮಾಡ್ಕೋಬೇಕು, ಮುಂಜುವೆ ಮಾಡ್ಕೋಬೇಕು, ಹಾಗೆ ಶುಭ ಕಾರ್ಯಗಳನ್ನು ಮಾಡ್ಕೋಬೇಕಾಗತ್ತೆ. ಯಾರಿಗೆ ಗುರುಬಲ ಇಲ್ಲ
ಅವರು ಮದುವೆ ಮುಂಜಿವೆ ಮುಂತಾದ ಶುಭ ಕಾರ್ಯಗಳನ್ನು ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ಯಾರಿಗೆ ಗುರುಬಲ ಬಂದಿದೆ ಯಾರಿಗೆ ಗುರುಬಲ ಬಂದಿಲ್ಲ ಅನ್ನೋದನ್ನು ನೀವು ನಿಖರವಾಗಿ ಒಂದ್ಸಲ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಜಾತಕ ವಿವರಗಳನ್ನು ಕೊಟ್ಟು ನನ್ನ ಹತ್ರ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ತಗೊಂಡು ಪರಿಶೀಲನೆ ಮಾಡ್ಕೊಳ್ಳಿ. ವಿಶೇಷವಾಗಿ ಮೇಷರಾಶಿಯವರಿಗೆ ಏನಾಗುತ್ತೆ ಅಂತಂದರೆ ಒಂದು ರೀತಿಯ ಧೈರ್ಯ ಬರುತ್ತೆ, ಮತ್ತು ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ. ಹಾಗೆ ನಿಮ್ಮ ಸಹೋದರ ಸಹೋದರಿಯರು ಮೇಷರಾಶಿಯವರಿಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ. ಶಾರ್ಟ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ, ವ್ಯಾಪಾರ ವ್ಯವಹಾರ ಶಿಕ್ಷಣಕ್ಕೋಸ್ಕರ ಟ್ರಾವೆಲ್ ಮಾಡ್ತೀರಾ. ಅದೇ ರೀತಿ ನಿಮಗೆ ಮೇ ಇಂದ ಹಿಡಿದು ಅಕ್ಟೋಬರ್ 2025ರವರೆಗೆ ಸರಿಸುಮಾರು 6 ತಿಂಗಳಂತಾನೆ ಅನ್ಕೋಬಹುದು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 6 ತಿಂಗಳು ಏನಾಗುತ್ತೆ ಅಂದರೆ ಮೇಷರಾಶಿಯವರಿಗೆ ಈ ಗುರು ರಾಶಿ ಪರಿವರ್ತನೆ ನಿಮಗೆ ಒಂದು ಧೈರ್ಯ ಕೊಡುತ್ತೆ, ಸಾಧಿಸೋದಕ್ಕೆ ಹುಮ್ಮಸ್ಸು ಕೊಡುತ್ತೆ. ಮತ್ತೆ ಅಕ್ಟೋಬರ್ 2025ರಿಂದ ಮುಂದಿನ ವರ್ಷ ಫೆಬ್ರವರಿ 2026ರವರೆಗೆ ಅದು ರೆಟ್ರೋಗ್ರೇಡ್ ಆಗುತ್ತೆ, ಮಿಥುನ ರಾಶಿಯಲ್ಲಿ ಹಿಮ್ಮುಖ ಚಲನೆ ಆಗುತ್ತೆ. ಆವಾಗ ನಿಮಗೆ ಸ್ವಲ್ಪ ಕೆಲಸದಲ್ಲಿ ವಿಳಂಬ ಆಗುತ್ತೆ, ಕಾರ್ಯ ವಿಳಂಬ, ಯಾವುದು ಸರಿ ಹೋಗ್ತಾ ಇಲ್ಲ, ಎಷ್ಟು ನಾನು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅನ್ನುವಂಥ ಸಿಚುವೇಶನ್ ಇಂಪಾರ್ಟೆಂಟ್ ಆಗಿ ನಿರ್ಮಾಣ ಆಗುತ್ತೆ. ಆಗ ಬರೆದಿಟ್ಕೊಂಡ್ಬಿಡಿ, ಮೇಷರಾಶಿಯವರು ಈ ವರ್ಷ ಅಕ್ಟೋಬರಿಂದ ಹಿಡಿದು ಮುಂದಿನ ವರ್ಷ ಫೆಬ್ರವರಿಯೊಳಗೂ ತುಂಬ ಅಂದರೆ ತುಂಬ ಕೆಲಸಗಳು ಡಿಲೇ ಆಗುತ್ತೆ. ಗುರುವಿನ ಸಪೋರ್ಟ್ ಇರೋದಿಲ್ಲ, ಯಾವ ಕೆಲಸಗಳು ಕೈ ಹಿಡಿಯೋದಿಲ್ಲ. ಅಂಥದ್ದಕ್ಕೂ ಕೂಡ ರೆಮಿಡಿ ಕೊಡ್ತೀನಿ, ಕಾಯ್ತಾ ಇರಿ. ವಿಶೇಷವಾಗಿ ಮತ್ತೆ ಮಿಥುನ ರಾಶಿಯಲ್ಲಿ ಗುರು ನೇರವಾಗಿ ಚಲನೆ ಫೆಬ್ರವರಿಯಿಂದ ಹಿಡಿದು ಸ್ಟಾರ್ಟ್ ಮಾಡೋದ್ರಿಂದ ಮುಂದಿನ ವರ್ಷ ಜೂನ್ 29ರವರೆಗೂ ಮತ್ತೆ ಕೆಲಸ ಕಾರ್ಯಗಳು ಸ್ಪೀಡಪ್ ಆಗುತ್ತೆ, ನಿಮಗೆ ಕೆಲಸಗಳು ಆಗೋದಕ್ಕೆ ಶುರುವಾಗುತ್ತೆ. ವಿಶೇಷವಾಗಿ ಹಣಕಾಸು ಅಂತ ಬಂದಾಗ ಮಿಕ್ಸ್ಡ್ ನಿಮಗೆ ರಿಸಲ್ಟ್ ಇರುತ್ತೆ. ಹಣಕಾಸು ಬರುತ್ತೆ, ಹೊರಟು ಹೋಗುತ್ತೆ. ಹಾಗಾಗಿ ವಿಶೇಷವಾಗಿ ಮೇಷರಾಶಿಯವರಿಗೆ ನಾನೇನು ವಿನಂತಿ ಮಾಡ್ಕೋತೀನಿ ಅಂದರೆ, ಯಾವಾಗ ಈ ವರ್ಷ ಅಕ್ಟೋಬರಲ್ಲಿ ಗುರು ರೆಟ್ರೋಗ್ರೇಡ್ ಆಗುತ್ತೆ, ಮುಂದಿನ ವರ್ಷ ಫೆಬ್ರವರಿವರೆಗೂ ಯಾವುದೇ ಇಂಪಾರ್ಟೆಂಟ್ ಕಾಗದ ಪತ್ರಗಳಿಗೆ ಸಹಿ ಮಾಡೋದಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಯಾಕೆಂದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಈ ವರ್ಷ ಅಕ್ಟೋಬರಿಂದ ಮುಂದಿನ ವರ್ಷ ನೀವು ಫೆಬ್ರವರಿವರೆಗೂ ಮೇಷರಾಶಿಯವರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತಗೋಬೇಡಿ. ಕಾದು ನೋಡುವ ತಂತ್ರಕ್ಕೆ ಶರಣಾಗಿ ಮತ್ತೆ ಮುಂದಿನ ವರ್ಷ ಫೆಬ್ರವರಿಯಿಂದ ನೀವೇನಾದರೂ ಅಕಸ್ಮಾತ್ ಜಾಬ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ಮೇಷರಾಶಿಯವರು ಈ ವರ್ಷ ಅಕ್ಟೋಬರಿಂದ ಹಿಡಿದು ಮುಂದಿನ ವರ್ಷ ಫೆಬ್ರವರಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡೋದು ವಾಸಿ. ಚೇಂಜ್ ಮಾಡ್ಕೋತೀನಿ ಅಂದರೆ ನೀವು ಈ ವರ್ಷ ಮೇಯಿಂದ ಅಕ್ಟೋಬರ್ ಒಳಗಡೆನೆ ಚೇಂಜ್ ಮಾಡ್ಕೊಂಬಿಡಿ, ಆಮೇಲೆ ಚೇಂಜ್ ಮಾಡೋ ಸಾಹಸಕ್ಕೆ ಕೈ ಹಾಕಬೇಡಿ. ತದನಂತರ ಮುಂದಿನ ವರ್ಷ ಫೆಬ್ರವರಿಯಿಂದ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಒಳ್ಳೆಯದಿರುತ್ತೆ, ಹಾಗೇನು ಟೆನ್ಷನ್ ಇಲ್ಲ. ಬಟ್ ಈ ವರ್ಷ ಅಕ್ಟೋಬರಿಂದ ಮುಂದಿನ ವರ್ಷ ಫೆಬ್ರವರಿವರೆಗೂ ಸ್ವಲ್ಪ ದಂಪತಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆ ಇಲ್ಲದೆ ಇರೋದು, ಈ ಥರದ್ದೆಲ್ಲ ಆಗುತ್ತೆ. ಇಬ್ಬರಲ್ಲಿ ಒಬ್ಬರು ಸೋಲೋದಕ್ಕೆ ಮರಿಬೇಡಿ. ಹೆಲ್ತ್ ಅಂತ ಬಂದಾಗ ನಿಮಗೆ ಒಂದು ಸ್ವಲ್ಪ ಓವರ್ ಸ್ಟ್ರೆಸ್ ಇರುತ್ತೆ, ಆಂಗ್ಸೈಟಿ, ಡಿಪ್ರೆಷನ್ ಇಂಥದ್ದೆಲ್ಲ ಕಾಡಬಹುದು. ಯಾಕೆಂತಂದರೆ ಅದನ್ನು ಹೆಚ್ಚಿದ ವಿಪರೀತ ಕೆಲಸದ ಒತ್ತಡದಿಂದ ಈ ರೀತಿ ಆಗಬಹುದು. ವೈದ್ಯಕೀಯ ಚಿಕಿತ್ಸೆ ತಗೋಬೇಕು. ಇನ್ನು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಕೆಲವೊಂದು ರೆಮಿಡಿ ಅಂದರೆ ಧ್ಯಾನ, ಯೋಗ, ಪ್ರಾಣಾಯಾಮಕ್ಕೂ ನೀವು ಮೊರೆ ಹೋಗ್ಬೋದು. ಅದೇ ರೀತಿ ಮೇಷರಾಶಿಯವರು ಏನಪ್ಪ ಮಾಡ್ಕೋಬೇಕು ಅಂದರೆ, ಈ ಗುರುವಿನ ಸಂಚಾರ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡಬೇಕು ಅಂತಂದರೆ ನೀವು ಯಾವುದಾದ್ರೂ ದೇವಾಲಯದಲ್ಲಿ, ಅದು ವಿಶೇಷವಾಗಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯ ಆಗಿರ್ಬೋದು, ಸಾಯಿಬಾಬಾ ದೇವಸ್ಥಾನ, ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಗುರು ದೇವದತ್ತರ ದೇವಸ್ಥಾನ, ಹೀಗೆ ಗುರುಗಳ ದೇವಸ್ಥಾನದಲ್ಲಿ ಗುರುವಾರ ವಿಶೇಷವಾಗಿ ಹಳದಿ ಬಣ್ಣದ ಹೂವು, ಬಾಳೆಹಣ್ಣು ಮತ್ತು ಹಳದಿ ವಸ್ತ್ರಗಳನ್ನು ಯಾವ ತಿಂಗಳಲ್ಲಿ ಯಾವುದಾದ್ರೂ ಒಂದು ಗುರುವಾರ ಅಥವಾ ಪ್ರತಿ ಗುರುವಾರ ದಾನ ಕೊಡೋದ್ರಿಂದ ಹೆಚ್ಚಿನ ಶುಭ ಫಲ. ಇಲ್ಲ ಗುರುಗಳೇ ಪ್ರತಿ ಗುರುವಾರ ನಾವು ಕೊಡ್ತೀವಿ ಅಂತಂದ್ರೂ ಕೂಡ ನೀವು ಬಾಳೆಹಣ್ಣು ಮತ್ತು ಹಳದಿ ಬಣ್ಣದ ಹೂಗಳನ್ನು ಸಿಂಪಲ್ ಆಗಿ ನಿಮಗೆ ಯಥಾಶಕ್ತಿ ಯಥಾಭಕ್ತಿ ದಾನ ಮಾಡ್ತಾ ಬರ್ಬೋದು. ವಿಶೇಷವಾಗಿ ಮೇಷರಾಶಿಯವರು ಈ ಒಂದು ಅಕ್ಟೋಬರ್, ಈ ವರ್ಷ ಅಕ್ಟೋಬರಿಂದ ಮುಂದಿನ ವರ್ಷ ಫೆಬ್ರವರಿವರೆಗೂ ನೀವು ಒಂದು ಸ್ವಲ್ಪ ಹೆಲ್ತ್ಗಳನ್ನು ಇಗ್ನೋರ್ ಮಾಡಬೇಡಿ, ಆರೋಗ್ಯ ಸಮಸ್ಯೆಯನ್ನು ಇಗ್ನೋರ್ ಮಾಡಬೇಡಿ. ನೋಡೋಣ ನಾಳೆ ಹೋದ್ರಾಯ್ತು, ನಾಡಿದ್ದು ಹೋದ್ರಾಯ್ತು, ಆಮೇಲೆ ತೋರಿಸೋಣ ಅಂತಂದರೆ ಆ ಆರೋಗ್ಯದ ಸಮಸ್ಯೆಗಳು ಉಲ್ಬಣವಾಗ್ಬೋದು, ಹೆಚ್ಚು ತೊಂದರೆ ಕೊಡ್ಬೋದು. ಅದೇ ರೀತಿ ಈಗೋ ಕಾನ್ಫ್ಲಿಕ್ಟ್ ಆಗುತ್ತೆ. ಮೇಷರಾಶಿಯವರಿಗೆ ಗುರು ಒಂದು ರೀತಿಯ ಹುಮ್ಮಸ್ಸು, ಸಪೋರ್ಟ್ ಕೊಡುತ್ತೆ, ಅದೇ ರೀತಿ ಈಗೋಯಿಂದ ಕ್ಲಾಶ್ ಮಾಡಿಸುತ್ತೆ. ಅದನ್ನೊಂದು ನೋಡ್ಕೊಳ್ಳಿ. ಹೆಚ್ಚಿನ ಶುಭ ಫಲಗಳು ಮೇಷರಾಶಿಯವರಿಗೆ ಬೇಕು ಈ ಗುರು ರಾಶಿ ಪರಿವರ್ತನೆಯಿಂದ ಅಂತಂದರೆ ನೀವೇನಪ್ಪ ಮಾಡಬೇಕು, ಆಲ್ರೆಡಿ ಈ ಒಂದು ಹಳದಿ ಹೂವು ಮತ್ತು ಬಾಳೆಹಣ್ಣು ದಾನ ಮಾಡೋದಕ್ಕೆ ಹೇಳಿದ್ದೀನಿ. ಅದರ ಜೊತೆಗೆ ನೀವು
ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ನೋಡಿ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಹಾಗೆ ಶ್ರೀಚಕ್ರ ಯಂತ್ರ ನಿಮಗೆ ರಾಮಬಾಣದಂಥ ಆಯುಧ ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಎಲ್ಲ ಗುರುವಿನ ಅಶುಭ ಫಲಗಳು ಶುಭವಾಗಿ ಪರಿವರ್ತನೆ ಆಗುತ್ತೆ. ಆದಷ್ಟು ಶೀಘ್ರ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಮರಿಬೇಡಿ. ಹೌದು ಗುರುಗಳೇ, ನೀವು ಹೇಳಿದ್ರಿ ಗುರುವಿನ ರಾಶಿ ಪರಿವರ್ತನೆ ಒಂದು ವರ್ಷದ ಪ್ರಿಡಿಕ್ಷನಲ್ಲಿ ಹೇಳಿದ್ರಿ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ ಮೇಷರಾಶಿಯವರಿಗೆ ಅಂತ. ಈಗ ತರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಬಹಳ ಸುಖ, ಬಹಳ ನೆಮ್ಮದಿ, ಬಹಳ ಆರ್ಥಿಕ ಸಮೃದ್ಧಿಯನ್ನು ಕಾಣ್ತಾ ಇದ್ದೀವಿ ಅಂತ ಡೆಫಿನೆಟ್ಲಿ 100ಕ್ಕೆ 100 ಕಮೆಂಟ್ ಮಾಡ್ತೀರಾ. ಶೀಘ್ರದಲ್ಲಿ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಇದೇ ಖುಷಿಯ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಇದೇ ನೋಡಿ ಮೇ ತಿಂಗಳಿನಿಂದ 2025 ಮೇ 14ರಿಂದ ಗುರು ರಾಶಿ ಪರಿವರ್ತನೆಯಾಗಿ ಮಿಥುನ ರಾಶಿಗೆ ಬಂದಿದೆ. ಇಲ್ಲಿಂದ ಹಿಡಿದು ಮುಂದಿನ ವರ್ಷ ಜೂನ್ 29, 2026ರವರೆಗೆ ಸರಿಸುಮಾರು 13 ತಿಂಗಳು ವೃಷಭ ರಾಶಿಯವರಿಗೆ ಗುರು ರಾಶಿ ಪರಿವರ್ತನೆ ಯಾವ ಫಲವನ್ನು ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ವೃಷಭ ರಾಶಿಯವರಿಗೆ ಹೌದು ಗುರುಬಲ ಬಂತಾ ಅಥವಾ ಹೋಯ್ತಾ ಎನ್ನುವುದರ ಚಿಂತೆ ಕಾಡ್ತಾ ಇದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಹೇಳ್ತೀನಿ ನಿಮಗೆ ಗುರುಬಲ ಬಂದಿದೆಯಾ ಅಥವಾ ಹೋಗಿದೆಯಾ ಅಂತ. ಬಂದಿದ್ದರೆ ಮಾತ್ರ ವೃಷಭ ರಾಶಿಯವರಿಗೆ ಗುರುಬಲ ಬಂದಿದ್ದರೆ ಮಾತ್ರ ಮದುವೆ ಮುಂಜಿವೆ ಇಂಥ ಕೆಲಸಗಳಿಗೆ ಕೈ ಹಾಕಿ, ಇಲ್ಲಾಂದರೆ ಹಾಕಬೇಡಿ. ಇನ್ನೂ ಯಾಕೆ ತಡ ಮಾಡ್ತೀರಾ? ನನ್ನ ಫೋನ್ ನಂಬರನ್ನು ನೋಟ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳ ಹತ್ರ ಒಂದು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ನಮಗೆ ಗುರುಬಲ ಬಂತಾ ಅಥವಾ ಹೋಯ್ತಾ ಎನ್ನುವುದನ್ನು ಕೇಳಬೇಕು. ಅದ್ರ ಜೊತೆಗೆ ನಮ್ಮ ಜೀವನದ ಸಮಸ್ಯೆಗಳನ್ನು ಹಂಚ್ಕೋಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ವೀಕ್ಷಕರೇ, ನಾನು ಜನರಲ್ ಆಗಿ ಹೇಳೋದಾದರೆ ಈ ವೃಷಭ ರಾಶಿಯವರಿಗೆ ಈ ಒಂದು ಮಿಥುನ ರಾಶಿಗೆ ಗುರು ಪರಿವರ್ತನೆಯಾದಂಥ ಫಲಾಫಲಗಳು ಹೇಗಿದೆ ಅಂತಂದರೆ ನಿಮಗೆ ಅದು 2ನೇ ಮನೆಯಲ್ಲಿ ಪರಿವರ್ತನೆಯಾಗುವಂಥದ್ದು. ಹಾಗಾಗಿ ನಿಮಗೆ ಏನಾಗುತ್ತೆ ವೃಷಭ ರಾಶಿಯವರಿಗೆ ಅಂತಂದರೆ ಇದು ಹೆಚ್ಚಿನ ಒಂದು ಧನ ಸಂಚಯ ಅಂತ ತೋರಿಸುತ್ತೆ. ವೆಲ್ತ್ ಅಕ್ಯುಮುಲೇಷನ್ ಆಗುತ್ತೆ, ನಿಮಗೆ ಹಣ ಹಾಗೇ ಸೇರ್ತಾ ಹೋಗುತ್ತೆ. ಇದರಿಂದ ಅದು ಖರ್ಚಿಗೂ ದಾರಿ ಮಾಡಿಕೊಡ್ಬೋದಲ್ಲ. ಹಾಗಾಗಿ ಜಾಣ್ಮೆಯಿಂದ ಏನು ಮಾಡಬೇಕು ಅಂತಂದರೆ ನೀವು ಸೇವಿಂಗ್ಸಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಸೈಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಈ ರೀತಿಯ ಒಂದು ಪಕ್ಕಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾವುದ್ಯಾವುದೋ ಇನ್ವೆಸ್ಟ್ಮೆಂಟು ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಸೇರೋ ಸ್ಟಾಕೋ ಮತ್ತೊಂದು, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅದು ಯಾವ ರೀತಿ ಒಮ್ಮೆ ಇದ್ದಕ್ಕಿದ್ದಂತೆ ಲಾಭನೂ ಕೊಡಬಹುದು, ಇದ್ದಕ್ಕಿದ್ದಂತೆ ಪಾತಾಳವನ್ನು ತೋರಿಸ್ಬೋದು. ಹಾಗಾಗಿ ಜಾಗ್ರತೆಯಾಗಿ ವೃಷಭ ರಾಶಿಯವರು ಇನ್ವೆಸ್ಟ್ ಮಾಡ್ಕೊಳ್ಳಿ. ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಆ ಕ್ಷೇತ್ರದಲ್ಲಿರುವಂತಹ ಪರಿಣಿತರ ಮಾರ್ಗದರ್ಶನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದೇ ರೀತಿ ವೃಷಭ ರಾಶಿಯವರಿಗೆ ಮೇ 14ರಿಂದ ಅಕ್ಟೋಬರ್ 9, 2025ರವರೆಗೆ ಮಿಥುನ ರಾಶಿಯಲ್ಲಿ ಗುರು ನೇರ ಚಲನೆಯಲ್ಲಿರೋದ್ರಿಂದ ನಿಮಗೆ ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ, ಫ್ಯಾಮಿಲಿಯಲ್ಲಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ಮಂಗಳ ಕಾರ್ಯ ನಡೆಯುವಂಥ ಶುಭ ಸೂಚನೆಯನ್ನು ಕೂಡ ಅದು ಕೊಡ್ತಾ ಇದೆ. ಅದೇ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಪ್ಲ್ಯಾನಿಂಗ್ ಮಾಡ್ಕೊಂಡು ಮುಂದುವರೆದ್ರೆ ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲವೂ ಸರಿ ಇರುತ್ತೆ. ಆದರೆ ನಿಮಗೆ ಗುರು ಮತ್ತೆ ನೋಡಿ ರೆಟ್ರೋಗ್ರೇಡ್ ಆಗುತ್ತೆ. ಯಾವಾಗ? ಅಕ್ಟೋಬರ್ 9ರಿಂದ ಅಕ್ಟೋಬರ್ 9, 2025ರಿಂದ ಫೆಬ್ರವರಿ 4, 2026ರವರೆಗೆ ಹಿಮ್ಮುಖ ಚಲನೆ ಇರುತ್ತೆ. ಆವಾಗ ನಿಮಗೆ ಒಂದು ಸ್ವಲ್ಪ ಆರ್ಥಿಕ ಸಂಕಷ್ಟ, ಸಾಲ ಮಾಡುವಂಥದ್ದು, ಮತ್ತೊಂದು ಜಗಳ, ಆಮೇಲೆ ಡಿಸ್ಪ್ಯೂಟ್ಸ್ ಈ ಥರದ್ದಾಗತ್ತೆ. ಅದನ್ನು ಮೀರಿ ಹೊರಗಡೆ ಬರಬೇಕು ಅಂದರೆ 2 ರೆಮಿಡಿ ಇದೆ, ಹೇಳ್ತೀನಿ, ಕಾಯ್ತಾ ಇರಿ. ಮತ್ತು ನಿಮಗೆ ಫೆಬ್ರವರಿ 4, 2026ರಿಂದ ಜೂನ್ 29, 2026ರವರೆಗೂ ನೇರ ಚಲನೆಗೆ ಬರೋದ್ರಿಂದ ಮತ್ತೆ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ತಾ ಬರುತ್ತೆ. ವೀಕ್ಷಕರೇ, ರಿಲೇಷನ್ಶಿಪ್ ಅಂತ ನೋಡ್ಲಿಕ್ಕೆ ಬಂದಾಗ ಒಳ್ಳೆಯದಿರುತ್ತೆ, ಸಂಗಾತಿಯಿಂದ ಸಪೋರ್ಟ್ ಸಿಗುತ್ತೆ. ಆರೋಗ್ಯ, ವಿಶೇಷವಾಗಿ ಆರೋಗ್ಯವನ್ನು ನೋಡೋದಕ್ಕಿಂತ ಮುಂಚೆ ವೃಷಭ ರಾಶಿಯವರಿಗೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಗುರುವಿನ ಆಶೀರ್ವಾದದಿಂದ ನೀವು ಮುಂದಿನ ವರ್ಷ, ಈ ವರ್ಷ ಮೇ 2025ರಿಂದ ಮುಂದಿನ ವರ್ಷ ಜೂನ್ 29, 2026ರೊಳಗೆ ಪ್ರಾಪರ್ಟಿ ಮಾಡ್ತೀರಾ. ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ, ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ನೀವು ಸೈಟ್ ಒಂದು ಪರ್ಚೇಸ್ ಮಾಡ್ತೀರಾ, ಅಥವಾ ಸೈಟ್ ಇದ್ದವರು ಮನೆ ಕಟ್ಟಿಸ್ತೀರಾ. ವಾಹನ ಯೋಗ ಕೂಡ
ನಿಮಗೆ ನಿಮ್ಮ ದಾರಿಯಲ್ಲಿ ಸುಗಮವಾಗಿ ಬರ್ತಾ ಇದೆ. ಶುಭಾಶಯಗಳಂತ ಹೇಳ್ತೀನಿ. ಅದೇ ರೀತಿ ನೋಡಿ, ನಿಮಗೆ ಹೆಲ್ತ್ ಅಂತ ಬಂದಾಗ ವಿಶೇಷವಾಗಿ ಥೈರಾಯ್ಡ್, ಗಂಟಲಿಗೆ ಸಂಬಂಧಿಸಿದ್ದು, ENT ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಕಣ್ಣು, ಮೂಗು, ಗಂಟಲು ಈ ಮೂರಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ನಿಮಗೆ ಈ ಮೇಯಿಂದ ಹಿಡಿದು ಮುಂದಿನ ವರ್ಷ 2026 ಜೂನ್ 29ರವರೆಗೂ ಜೂನ್ 29, 2026ರವರೆಗೂ ಕಾಡಿಸುತ್ತೆ. ಹಾಗಾಗಿ ಕಣ್ಣು, ನಿಮಗೆ ವಿಶೇಷವಾಗಿ ಕಣ್ಣು, ಕಿವಿ, ಮೂಗು ಮತ್ತು ಗಂಟಲು ಈ ಒಂದು 4 ಅವಯಗಳ ಬಗ್ಗೆ ಏನಾದರೂ ತೊಂದರೆ ಬಂದರೆ ನೆಗ್ಲೆಕ್ಟ್ ಮಾಡಬೇಡಿ. ವೃಷಭ ರಾಶಿಯವರು ಕಣ್ಣಿನ ಸಮಸ್ಯೆ ಬಂತಾ, ಸರಿ ಬಿಡಿ ನೋಡೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಮುಂದಿನ ತಿಂಗಳು ಹೋಗೋಣ, ಕೂಡದು. ಗಂಟಲಿನ ಸಮಸ್ಯೆ ಬಂತಾ, ಕೂಡದು. ತಕ್ಷಣ ನೀವು ENT ಸರ್ಜನ್ನನ್ನಾಗಲಿ ENT ಡಾಕ್ಟರ್ನಾಗಲಿ ಭೇಟಿ ಮಾಡಬೇಕಾಗತ್ತೆ. ಹಾಗೆ ಥೈರಾಯ್ಡ್, ವೃಷಭ ರಾಶಿಯವರು ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಮಾತ್ರೆಗಳನ್ನು ತಗೋತಾ ಇರ್ತೀರಿ. 1 ದಿವಸ ತಗೊಳ್ಳೋದು, 4 ದಿವಸ ಬಿಡೋದು, ಇದರಿಂದ ಥೈರಾಯ್ಡ್ ಉಲ್ಬಣಗೊಳ್ಳಬಹುದು, ಆರೋಗ್ಯದ ಸಮಸ್ಯೆ ಇನ್ನೂ ವಿಪರೀತಕ್ಕೆ ಹೋಗುತ್ತೆ. ಹಾಗಾಗಿ ವಿಶೇಷವಾಗಿ ಜಾಗ್ರತೆ ವಹಿಸಬೇಕಾಗತ್ತೆ ಅದರ ಬಗ್ಗೆ. ಹಾಗೆ ರೆಮಿಡಿ ಅಂತ ಬಂದಾಗ ನೀವು ಗುರುವಾರ ವರ್ಷ ಪೂರ್ತಿ 1 ಹೊತ್ತು ಉಪವಾಸ ಮಾಡಿ, ಗುರುಗಳ ಸೇವೆಯನ್ನು ಮಾಡಿ, ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಬರೋದರಿಂದ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ ವೃಷಭ ರಾಶಿಯವರಿಗೆ. ಆಮೇಲೆ ನಾನು ನಿಮಗೆ ಒಂದು ರೆಮಿಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದೇನಪ್ಪ ಅಂತಂದರೆ, ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಯಾರು ವಿಷ್ಣುವಿನ ಸೇವೆಯನ್ನು ಮಾಡ್ತಾರೆ, ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವರ ಪೂಜೆಯನ್ನು ಮಾಡ್ತಾರೆ, ಗುರುವಿನ ಸಂಪೂರ್ಣ ಆಶೀರ್ವಾದ ಅವರ ಮೇಲಿರುತ್ತೆ. ಅದೇ ರೀತಿ ಶ್ರೀಮನ್ನಾರಾಯಣ, ಮಾತೆ ಮಹಾಲಕ್ಷ್ಮಿಯರ ಸಂಪೂರ್ಣ ಕೃಪೆ ಆಶೀರ್ವಾದ ಇರುವಂತಹ ಶ್ರೀಚಕ್ರ, ಇದನ್ನು ಮನೆಗೆ ತರಿಸ್ಕೊಂಡು ನೋಡಿ. ವೃಷಭ ರಾಶಿಯವರಿಗೆ ಗುರುವಿನ ಆಶೀರ್ವಾದ ಇಷ್ಟು ಸಿಗುತ್ತೆ, ಗುರುಬಲ ಇಷ್ಟು ಪ್ರಮಾಣದಲ್ಲಿ ಬರುತ್ತೆ. 1 ವರ್ಷದಲ್ಲಿ ಸಾಕಷ್ಟು ಹಣ ನೀವು ಸಂಪಾದನೆ ಮಾಡ್ತೀರಾ, ಸಾಕಷ್ಟು ಸಿರಿವಂತರಾಗ್ತೀರಾ, ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಯಥೇಚ್ಛವಾಗಿ ಅಭಿವೃದ್ಧಿ ಆಗ್ತೀರಾ. ಇದನ್ನು ತರಿಸೋದಕ್ಕೆ ಶ್ರೀಚಕ್ರವನ್ನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೃಷಭ ರಾಶಿಯವರು ಆದಷ್ಟು ಶೀಘ್ರ ಆರ್ಡರ್ ಮಾಡಿ ಇದನ್ನು ತರಿಸ್ಕೊಳ್ಳಿ, ಮನೆಗೆ ಅಭಿವೃದ್ಧಿಯನ್ನು ಕಾಣ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ ನೋಡಿ. ಮಿಥುನ ರಾಶಿಯಲ್ಲಿಯೇ ಗುರು ಪ್ರವೇಶ ಆಗುವಂಥದ್ದು ಈ ವರ್ಷ ಪೂರ್ತಿ. ಅಂದರೆ ಮೇ 14ರಿಂದ ಹಿಡಿದು ಮೇ 14, 2025 ಅಲ್ಲಿಂದ ಹಿಡಿದು ಮುಂದಿನ ವರ್ಷ ಜೂನ್ 29, 2026ರವರೆಗೆ ಗುರು ನಿಮ್ಮ ಮನೆಯಲ್ಲೇ ಇರುವಂಥದ್ದು, ಸ್ವಸ್ಥಾನ ಮಿಥುನ ರಾಶಿಯಲ್ಲೇ ಪ್ರವೇಶ ಆಗುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಮಿಥುನ ರಾಶಿಯವರಿಗೆ ವಿಶೇಷವಾದಂತಹ ಶಕ್ತಿ, ವೈಬ್ರೇಷನ್ ಬರುತ್ತೆ. ನೀವು ಹಾಕುವಂತಹ ಎಲ್ಲ ಕೆಲಸ ಪ್ರಯತ್ನಗಳಲ್ಲಿ ಯಶಸ್ಸನ್ನು ತಂದೊಡ್ಡುತ್ತೆ ಗುರುವಿನ ಆಶೀರ್ವಾದ. ನಿಮಗೆ ಹೆಚ್ಚಿನ ಫೋರ್ಸ್ ಇರುತ್ತೆ. ವಾಣಿ, ನಿಮ್ಮದು ಕಮ್ಯುನಿಕೇಷನ್ ಕಂಪ್ಲೀಟಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಜನರ ಸಹಕಾರ, ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ನಿಮಗೆ ಸಪೋರ್ಟ್ ಕೊಡ್ತಾರೆ. ಯಾರೆಲ್ಲ ಮಿಥುನ ರಾಶಿಯ ಪೊಲಿಟಿಷಿಯನ್ಸ್ ಇದ್ದೀರಿ, ನಿಮಗೆ ಹೆಚ್ಚಿನ ಒಂದು ಸ್ಥಾನಮಾನ ಸಿಗುತ್ತೆ, ಪಾರ್ಟಿಯಲ್ಲಿ ಹೈಯರ್ ಒಂದು ಸ್ಥಾನ ಸಿಗುತ್ತೆ. ಅದ್ಭುತ. ಯಾವೆಲ್ಲ ಮಿಥುನ ರಾಶಿಯವರು ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು, ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇರ್ಬೋದು, ವಿಧಾನಸಭೆ, ಒಂದು ಹೆಚ್ಚಿನ ಒಂದು ಸ್ಥಾನಕ್ಕೋಸ್ಕರ ಪೊಲಿಟಿಷಿಯನ್ಸ್ಗಳು ನೀವು ಕಂಟೆಸ್ಟ್ ಮಾಡಬೇಕು ಅನ್ನೋರಿಗೆ ಒಂದು ಹೆಚ್ಚಿನ ಶುಭ ಫಲಗಳು ಈ ಒಂದು ಗುರುಗ್ರಹ ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ಗೃಹಿಣಿಯರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಗುರುವಿನ ಸಂಚಾರ ಬೊಂಬಾಟ್, ಜಾಕ್ಪಾಟ್ ಅಂತ ಹೇಳ್ಬೋದು, ಅತ್ಯಂತ ಸಿಹಿ ಫಲಗಳನ್ನು ತಂದುಕೊಡುತ್ತೆ. ವಿಶೇಷವಾಗಿ ನೋಡಿ, ಮೇ 14, 2025ರಿಂದ ನಿಮಗೆ ಅಕ್ಟೋಬರ್ 9, 2025ರವರೆಗೆ ಮಿಥುನ ರಾಶಿಯವರಿಗೆ ಏನಾಗುತ್ತೆ ಅಂದರೆ, ಒಂದು ಪ್ರೀತಿ, ದಾಂಪತ್ಯ, ಪ್ರೇಮಿಗಳಿಗಿರಬಹುದು, ಒಂದು ಮಧುರ ಸಂಬಂಧದಲ್ಲಿ ಮಧುರತೆಯನ್ನು ಹುಟ್ಟು ಹಾಕುತ್ತೆ. ಅದೇ ರೀತಿ ನೀವು ವಿಶೇಷವಾಗಿ ಲರ್ನಿಂಗ್ ಅಂತ ಬಂದಾಗ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಫೋಕಸ್ ಇರುತ್ತೆ. ಈ ಸಲ ಈ ಒಂದು ಅವಧಿಯಲ್ಲಿ
ಮೇ 14, 2025ರಿಂದ ನೀವು ಅಕ್ಟೋಬರ್ 9, 2025ವರೆಗೆ 6 ತಿಂಗಳು ಏನಿರುತ್ತಲ್ಲ, ನೀವು ದಯಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಥವಾ ಆ ಒಂದು ಹಂತದಲ್ಲಿಯೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದರೆ ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ತೀರಾ, ನಿಮ್ಮ ಫೇವರಲ್ಲಿ ರಿಸಲ್ಟ್ ಬರುತ್ತೆ. ಅದೇ ರೀತಿ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಯಾರು ಆರ್ಟಿಸ್ಟ್ ಇದ್ದೀರಿ, ಮಾಧ್ಯಮ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಕೆಲಸ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ, ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ ಕ್ಷೇತ್ರದಲ್ಲಿದ್ದೀರಿ, ಹಾಗೆ ಇನ್ವೆಸ್ಟರ್ಗಳಿದ್ದೀರಿ, ನಿಮಗೆ ಬಹಳ 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 ಶುಭ ಫಲಗಳನ್ನು ಗುರುವಿನ ಸಂಚಾರ ಮಿಥುನ ರಾಶಿಯವರಿಗೆ ತಂದುಕೊಡಲಿದೆ. ಅದೇ ರೀತಿ ಗುರು ರೆಟ್ರೋಗ್ರೇಡ್ ಆಗಿಬಿಡುತ್ತೆ. ಯಾವಾಗ? ಅಕ್ಟೋಬರ್ 9, 2025ರಿಂದ ಫೆಬ್ರವರಿ 4, 2026 ಈ ಹಂತದಲ್ಲಿ ಹಿಮ್ಮುಖ ಚಲನೆಯಲ್ಲಿ ಬರೋದ್ರಿಂದ ಒಂದು ಸ್ವಲ್ಪ ನಿಮಗೆ ದಾಂಪತ್ಯ ಸ್ವಲ್ಪ ಟೆನ್ಷನ್ ತಂದೊಡ್ಡುತ್ತೆ, ಮಾತಿಗೆ ಮಾತು, ಹೀಗೆ ವಿದ್ಯಾರ್ಥಿಗಳಿಗೆ ಫೋಕಸ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರೋರು ಪಾಲಿಟಿಷಿಯನ್ಸ್ಗಳಿಗೆ ಆ 6 ತಿಂಗಳು ಕಿರಿಕಿರಿ ತಂದೊಡ್ಡುತ್ತೆ. ಅದನ್ನು ಕಳೆದು ಬಿಟ್ಟರೆ ಮುಂದೆ ದಾರಿ ಸುಗಮ ಆಗುತ್ತೆ. ಮುಂದಿನ ಹಂತದಲ್ಲಿ ವಿಶೇಷವಾಗಿ ಚೆನ್ನಾಗಿದೆ. ಇನ್ನು ನಿಮಗೆ ಆರೋಗ್ಯವನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ಏನಾಗುತ್ತಪ್ಪ ಆರೋಗ್ಯದಲ್ಲಿ ಅಂತಂದರೆ, ಜಾಯಿಂಟ್ ಪೇನ್ಗಳು, ಮೊಣಕಾಲು ನೋವು, ಮಂಡಿ ನೋವು, ಮೆಟ್ಲು ಇಳಿದು ಹೋಗ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಕಾಲು ಸ್ಲಿಪ್ ಆಗಿಬಿಡುತ್ತೆ, ಬಾತ್ರೂಮಲ್ಲಿ ಇದ್ದಕ್ಕಿದ್ದಂಗೆ ಜಾರಿ ಬಿದ್ದುಬಿಡುವಂಥದ್ದು. ಮಿಥುನ ರಾಶಿಯ ಗೃಹಿಣಿಯರು ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಅದೇ ರೀತಿ ರೆಮಿಡಿಯನ್ನು ನೋಡಲಿಕ್ಕಾಗಿ ನೀವು ಗುರುವಿನ ಬಲವನ್ನು, ಗುರುವಿನ ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕಾಗಿ ಓಂ ಬ್ರಿಂ ಬೃಹಸ್ಪತಯೇ ನಮಃ, ಓಂ ಬ್ರಿಂ ಬೃಹಸ್ಪತಯೇ ನಮಃ ಮಂತ್ರ ಹೇಳ್ಕೋಬಹುದು. ಅಥವಾ ಇಲ್ಲ ಗುರುಗಳೇ ಇದು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಮಂತ್ರವನ್ನಾದರೂ ಪ್ರತಿ ಗುರುವಾರ, ಅಟ್ಲೀಸ್ಟ್ ಗುರುವಾರ ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಗುರುವಿನ ಆಶೀರ್ವಾದವನ್ನು ಹೆಚ್ಚಿನ ರೀತಿಯಲ್ಲಿ ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಮತ್ತು ಸಂಜೆ ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಹಾಗೆ ಗುರುವಾರ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ, ಸಾಯಿಬಾಬಾ ದೇವಾಲಯ ಇರಬಹುದು, ಅಥವಾ ಶ್ರೀ ಗುರುದೇವರ ಗುರುದತ್ತ ಮಂದಿರಕ್ಕಾದರೂ ಗುರುವಾರ ದಯಮಾಡಿ ಹೋಗಿ ಆಶೀರ್ವಾದವನ್ನು ಪಡೆದು ಬರೋದಕ್ಕೆ ಮರಿಬೇಡಿ. ಹಾಗೆ ವಿಶೇಷವಾಗಿ ಮಿಥುನ ರಾಶಿಯವರು ಈ ಒಂದು ವರ್ಷ ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅಂತಂದರೆ, ನಿಮಗೆ ಹೊಸ ಕ್ರಿಯೇಟಿವ್ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಹೊಸ ಸಾಧ್ಯತೆಗಳಿಗೆ ಓಪನ್ ಅಪ್ ಮಾಡ್ತಾ ಹೋಗ್ತೀರಾ. ಯಾವ ಹೊಸ ಅವಕಾಶಗಳು ಬರುತ್ತಲ್ಲ ಅದನ್ನು ಬಿಡೋದಕ್ಕೆ ಹೋಗಬೇಡಿ. ಅಳದು ತೂಗಿ ಇದನ್ನು ಮಾಡಿದರೆ ಚೆನ್ನಾಗಿರುತ್ತಾ ಇಲ್ವಾ ಒಂದು ಸಲ ಯೋಚನೆ ಮಾಡ್ಕೊಳ್ಳಿ. ಗುರುವಿನ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಗುರು ಹಿರಿಯರ ಒಂದು ಮಾರ್ಗದರ್ಶನ, ಒಂದು ಸಜೆಷನ್ ಕೇಳಿ. ಅದರಲ್ಲಿ ಏನು ತಪ್ಪಿದೆ? ಈ ಒಂದು ಹೊಸ ಅವಕಾಶ ಬಂದಿದೆ, ಹೊಸ ಕೆಲಸದ ಅವಕಾಶ ಬಂದಿದೆ, ಇದನ್ನು ನಾನು ಮಾಡಲಾ ಬೇಡವಾ ಅಂತ ಅವರನ್ನು ಕೇಳಿಕೊಂಡು ಮುಂದುವರಿಯೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ. ಇನ್ನು ಯಾವ ಕೆಲಸವನ್ನು ಮಾಡಬಾರ್ದು ಅಂತಂದರೆ, ನೀವು ಅನಾವಶ್ಯಕವಾಗಿ ವಾದ ವಿವಾದ, ಜಗಳ, ಈ ಒಂದು ಕಾನ್ಫ್ರಂಟೇಷನ್ಗಳಲ್ಲಿ ಭಾಗಿಯಾಗಬಾರ್ದು. ಇದೇನಾಗುತ್ತೆ ಅಂದರೆ ನಿಮಗೆ ಗುರುವಿನ ಒಂದು ರಿವರ್ಸ್ ಅಡ್ವರ್ಸ್ ಎಫೆಕ್ಟನ್ನು ಕೊಡುತ್ತೆ, ಆಗುವಂಥ ಕೆಲಸಗಳನ್ನು ಹಾಳು ಮಾಡುತ್ತೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ವರ್ಷಪೂರ್ತಿ ಗುರುವಿನ ಆಶೀರ್ವಾದ ಇರಬೇಕು ಅಂದರೆ ವಿಷ್ಣು ಸಹಸ್ರನಾಮ ಕೇಳಿ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಶ್ರೀ ಚಕ್ರ ಯಂತ್ರವನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣ, ಆದಿಪರಾಶಕ್ತಿ, ದುರ್ಗಾಮಾತೆ, ಮಾತೆ ಮಹಾಲಕ್ಷ್ಮಿಯರ ಆಶೀರ್ವಾದ ನೋಡಿ, ಎಲ್ಲ ಬ್ರಹ್ಮಾಂಡದ ಶಕ್ತಿಯನ್ನು ತನ್ನಲ್ಲಿಯೇ ಸಮ್ಮಿಳಿತಗೊಂಡಂತಹ ಇದು ಮನೆಯಲ್ಲಿದ್ದರೆ ಸಾಕು, ತುಂಬ ಪಾಸಿಟಿವ್ ವೈಬ್ರೇಷನನ್ನು ಹರಡ್ತಾ ಇರುತ್ತೆ. ಆ ಮನೆಯಲ್ಲಿ ಜಗಳ ಆಗೋದಕ್ಕೆ ಬಿಡೋದಿಲ್ಲ, ಕಲಹ ಆಗೋದಕ್ಕೆ ಬಿಡೋದಿಲ್ಲ, ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ದಬ್ಬುತ್ತೆ. ಹಾಗೆ ಹಣವನ್ನು ಮ್ಯಾಗ್ನೆಟ್ ಥರ ಎಳೆದು ಮನೆಗೆ ತರುತ್ತೆ, ಅವಕಾಶಗಳನ್ನು ಎಳೆದು ಮನೆಗೆ ತರುತ್ತೆ. ಕೆಲಸ ಇಲ್ಲದವರಿಗೆ ಕೆಲಸ ಸಿಗುತ್ತೆ, ಮದುವೆ ಸೆಟ್ ಆಗುತ್ತೆ, 1, 2 ಸೈಟ್ ತಗೋತೀರಾ, ವಾಹನ ತಗೋತೀರಾ, ಸಕಲ ಸೌಭಾಗ್ಯಗಳನ್ನು ತಂದು ಕೊಡುವಂತಹ ಶ್ರೀಚಕ್ರ ಯಂತ್ರವನ್ನು ಮಿಥುನ ರಾಶಿಯವರು ಮನೆಗೆ ತರೋದಕ್ಕೆ ಮರಿಬೇಡಿ. ಇದು ದೊರೆಯುವಂತಹ ನಂಬರನ್ನು ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ವಾಟ್ಸಪ್ ನಂಬರ್ಗೆ ಈಗಲೇ ರಿಕ್ವೆಸ್ಟ್ ಹಾಕಿ, ನಮ್ಮ ಕಚೇರಿಯಿಂದ ಸಂದೇಶ ಬರುತ್ತೆ. ವೀಕ್ಷಕರೇ, ಇದೇ ಶುಭ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ.
ಕರ್ಕ ರಾಶಿಯವರಿಗೆ ಗುರುವಿನ ರಾಶಿ ಪರಿವರ್ತನೆ ಒಂದು ವರ್ಷ ಯಾವ ಸಿಹಿ ಫಲಗಳನ್ನು ಕೊಡುತ್ತೆ, ತೊಂದರೆಗಳನ್ನು ತಂದೊಡ್ಡುತ್ತೆ ನೋಡೋಣವ. ನೋಡಿ, ನಿಮಗೆ ಇದೇ ಮೇ 14, 2025ರಿಂದ ಮುಂದಿನ ವರ್ಷ ಜೂನ್ 29, 2026ರವರೆಗೆ ಗುರು ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡುತ್ತೆ, ತೊಂದರೆಗಳನ್ನು ಕೊಡುತ್ತೆ ನೋಡೋಣ. ನೋಡಿ, ನಿಮಗೆ ವಿಶೇಷವಾಗಿ ಕರ್ಕ ರಾಶಿಯವರಿಗೆ ಒಂದು ಆಧ್ಯಾತ್ಮದಲ್ಲಿ ಒಂದು ಇಂಟ್ರೆಸ್ಟ್ ಬರುತ್ತೆ. ಒಂದು ಸ್ವಲ್ಪ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋಣ, ಫ್ಯಾಮಿಲಿಯವರೆಲ್ಲ ಸೇರಿ ತಿರುಪತಿ, ಕೊಲ್ಲಾಪುರ, ಶಿರಡಿ, ಮಂತ್ರಾಲಯ ಈ ರೀತಿಯಾಗಿ ಯಾತ್ರೆಗಳನ್ನು ನೀವು ಕೈಗೊಳ್ತೀರಿ. ವಿಶೇಷವಾಗಿ ಅಯೋಧ್ಯ ಶ್ರೀರಾಮ ಒಂದು ವಿಶೇಷವಾದಂತಹ ಜನ್ಮಭೂಮಿ, ಅಲ್ಲಿಗೆ ಹೋಗಿ ಒಂದು ದೇವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಮರಿಬೇಡಿ. ಒಂದು ಸಲ ಈ ವರ್ಷ ಮುಗಿಯೋದ್ರೊಳಗಡೆ ಕರ್ಕ ರಾಶಿಯವರು ಹೋಗಿ ಬನ್ನಿ. ನಿಮಗೆ ಯಾವ ರೀತಿ ಒಂದು ಗುರುವಿನ ಬಲ ಹೆಚ್ಚುತ್ತೆ ನೋಡಿ. ಅಲ್ಲಿ ಒಂದು ರಾಮನ ವಿಶೇಷವಾದಂಥ ಜನ್ಮಭೂಮಿ, ಒಂದು ಮಂದಿರ, ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ವೈಬ್ರೇಷನ್ ಹೆಂಗಿದೆ ಅಂತಂದರೆ ಒಂದು ಸಲ ಹೋಗಿ ಬನ್ನಿ ಕರ್ಕ ರಾಶಿಯವರು. ಹೋಗಿ ವಾಪಸ್ ಬರೋಷ್ಟರಲ್ಲೇ ನೀವು ಇನ್ನೂ ರೀಚ್ ಆಗಿರೋದಿಲ್ಲ ನಿಮ್ಮ ಪ್ಲೇಸಿಗೆ, ಒಂದು ಗುಡ್ ನ್ಯೂಸ್ ಬರುತ್ತೆ, ಅಂತಹ ಸಿಹಿ ಸಮಾಚಾರ ಬರುತ್ತೆ, ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ ಕರ್ಕ ರಾಶಿಯವರಿಗೆ ಗುರು ಈ ವರ್ಷ ಅಕ್ಟೋಬರ್ 9, 2025ರವರೆಗೆ ನೇರ ಚಲನೆಯಲ್ಲಿರುತ್ತೆ ಮಿಥುನ ರಾಶಿಯಲ್ಲಿ. ಆ ಹಂತದಲ್ಲಿ ಕರ್ಕ ರಾಶಿಯವರಿಗೆ ಯಾವೆಲ್ಲ ಒಳ್ಳೆಯ ಘಟನೆ ನಡೆಯುತ್ತೆ ಅಂತಂದರೆ ನೋಡಿ, ವಿಶೇಷವಾಗಿ ಕೆಲಸದಲ್ಲಿ ಸಡನ್ ಪ್ರಮೋಷನ್ ಆಗುತ್ತೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ, ಮಕ್ಕಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಆಗುತ್ತೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ IAS, IPS, KS ಎಲ್ಲ ಪಾಸ್ ಆದರೆ ಅನ್ನೋ ಶುಭ ಸಮಾಚಾರ ಬರುತ್ತೆ. ಕೃಷಿಯಲ್ಲಿ ಇದ್ದಕ್ಕಿದ್ದಂತೆ ನಿಮಗೆ ಡಬಲ್ ಬೆನಿಫಿಟ್ ಇಳುವರಿ ಬರುತ್ತೆ. ಕೃಷಿ ಭೂಮಿಯನ್ನು ಕೊಂಡ್ಕೊಳ್ಬೇಕು ಅನ್ನೋರ ಕನಸು ನನಸಾಗತ್ತೆ. ರೇಷ್ಮೆ ಒಂದು ಕೃಷಿ ಮಾಡ್ತಾ ಇದ್ದೀರಿ, ಹಾಗೆ ಮೀನು ಸಾಕಾಣಿಕೆ, ಒಂದು ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿದ್ದೀರಿ, ಪಾಲಿಟಿಷಿಯನ್ಸ್ ಇದ್ದೀರಿ, ಎಲ್ಲರಿಗೂ ಕೂಡ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲರಿಗೂ ಕೂಡ ಕರ್ಕ ರಾಶಿಯವರಿಗೆ ಈ ಒಂದು ಗುರು ರಾಶಿ ಪರಿವರ್ತನೆ ತುಂಬ ಬೆನಿಫಿಟ್ ತಂದು ಕೊಡುತ್ತೆ. ಆದರೆ ಅದು ಅಕ್ಟೋಬರ್ನಲ್ಲಿ ಗುರು ರೆಟ್ರೋಗ್ರೇಡ್ ಆಗಿಬಿಡುತ್ತೆ, ಹಿಮ್ಮುಖ ಚಲನೆ ಬಂದ್ಬಿಡುತ್ತೆ. ಆವಾಗ ಏನಾಗುತ್ತೆ, ಒಂದು ಸ್ವಲ್ಪ ನಿಮ್ಮ ಓಟಕ್ಕೆ ಬ್ರೇಕ್ ಬೀಳುತ್ತೆ. ಸ್ವಲ್ಪ ಗುರು ಒಂದು ವೀಕ್ ಆಗುತ್ತೆ. ಹಾಗಾಗಿ ನಿಮಗೆ ಅಲ್ಲಿಂದ ಒಂದು ಸ್ವಲ್ಪ ಸಾಲ ಮಾಡುವಂಥದ್ದು, ಅಥವಾ ಮಕ್ಕಳು ಮಾತು ಕೇಳೋದೇ ಇಲ್ಲ, ದಾಂಪತ್ಯದಲ್ಲಿ ಒಂದು ಸ್ವಲ್ಪ ವಿರಸ, ಈ ರೀತಿಯಾದಂಥದ್ದು ವಿಳಂಬ, ಕಾರ್ಯ ವಿಳಂಬ ಆಗುತ್ತೆ. ಅದನ್ನು ಹೊಡೆದು ನಾವು ಆ ಒಂದು ನೆಗೆಟಿವ್ ಶಕ್ತಿಗಳನ್ನೆಲ್ಲ ಎದುರಿಸಿ ನಿಲ್ಲೋದಕ್ಕೆ ಗುರುವಿನ ನೆಗೆಟಿವ್ ಅಡ್ವರ್ಸ್ ಎಫೆಕ್ಟ್ಗಳನ್ನು ಮೀರಿ ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ಕಾಯ್ತಾ ಇರಿ. ಈ ಸಂಚಿಕೆ ಕೊನೆಗೆ ರೆಮಿಡಿ ಹೇಳ್ತೀನಿ ನಿಮಗೆ. ಹಾಗೆ ಏನಾಗುತ್ತೆ, ಹೆಲ್ತನ್ನು ನೋಡಲಿಕ್ಕಾಗಿ ಕರ್ಕ ರಾಶಿಯವರಿಗೆ ನೋಡಿ, ವಿಶೇಷವಾಗಿ ನಿಮಗೆ ಯಾವ ರೀತಿಯ ತೊಂದರೆಗಳನ್ನು ಇದು ತಂದೊಡ್ಡುತ್ತೆ ಗುರು ರೆಟ್ರೋಗ್ರೇಡ್ ಆಗೋದ್ರಿಂದ ಅಂತಂದರೆ, ಒಂದು ಸ್ವಲ್ಪ ಇನ್ಫೆಕ್ಷನ್ಗಳಾಗುವಂಥದ್ದು, ಆ ಟೈಮಲ್ಲಿ ಒಂದು ಸ್ವಲ್ಪ ವಿಶೇಷವಾಗಿ ಮಳೆ ಜಾಸ್ತಿ ಆಗೋದು. ಆ ಮಳೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸಾಂಕ್ರಾಮಿಕ ಜಾಡ್ಯಗಳು ಹೆಚ್ಚಾಗೋದು. ಆಗ ನಿಮಗೆ ಶೀತ, ಕೋಲ್ಡ್ ಹಿಡ್ಕೊಳ್ಳೋದು, ನೆಗಡಿ, ಜ್ವರ, ಆಮೇಲೆ ಫ್ಲೂ ಇಲ್ಲ ಡೆಂಗ್ಯೂದಂತಹ ಕಾಯಿಲೆ ಕಾಡುವಂಥದ್ದು. ನೆಗ್ಲೆಕ್ಟ್ ಮಾಡಬೇಡಿ, ಶೀಘ್ರವಾಗಿ ಹೋಗಿ ವೈದ್ಯರಿಗೆ ತೋರಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಿದರೆ ಅದು ಇನ್ನೊಂದು ಹಂತದಲ್ಲಿ ತಿರುಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ನಿಮಗೆ ಗುರುವಿನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು ಅಂತಂದರೆ ತುಪ್ಪದ ದೀಪವನ್ನು ಗುರುವಾರ ನಿಮ್ಮ ದೇವರ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಎದುರುಗಡೆ ಬೆಳಗಿಸಿಡೋದ್ರಿಂದ, ರಾಘವೇಂದ್ರ ಸ್ವಾಮಿಗಳ ಫೋಟೋದ ಎದುರುಗಡೆ ಒಂದು ಚಿಕ್ಕ ಬೆಳ್ಳಿ ಬಟ್ಲು ಅಥವಾ ಹಿತ್ತಾಳೆ ಬಟ್ಲಲ್ಲಿ ಅವಲಕ್ಕಿ, ಬಿಳಿ ಅವಲಕ್ಕಿ, ಒಂದು ಸ್ವಲ್ಪ ಬೆಲ್ಲ, ತುಪ್ಪ, ಇದನ್ನು ನೈವೇದ್ಯ ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಿಡೋದ್ರಿಂದ ವರ್ಷ ಪೂರ್ತಿ ಇದನ್ನು ಗುರುವಾರ ಮಾಡ್ತಾನೆ ಬರಬೇಕು. ಹಾಗೆ ಮಾಡೋದ್ರಿಂದ ಈ ಒಂದು ರಾಶಿಯವರಿಗೆ ಗುರುವಿನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಅದರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಮತ್ತು ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬರೋದರಿಂದ ಪ್ರತಿದಿನ ಕೇಳಿ, ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಗುರುವಿನ ಅಡ್ವರ್ಸ್ ನೆಗೆಟಿವ್ ಎಫೆಕ್ಟ್ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ. ಅದರ ಜೊತೆಗೆ ನೀವು ನೋಡಿ, ಸಾಕ್ಷಾತ್ ಶ್ರೀ ಚಕ್ರ ಯಂತ್ರವನ್ನು ನೋಡ್ತಾ ಇದ್ದೀರಿ, ಇದನ್ನು ನಿಮ್ಮ ಮನೆಗೂ ಕೂಡ ಬರಮಾಡ್ಕೊಳ್ಳಿ.
ಹಾಗೆ ಬರಮಾಡ್ಕೊಳ್ಳೋದ್ರಿಂದ ಒಂದು ಹೇಳ್ತೀನಲ್ಲ, ಒಂದು ವರ್ಷ ತುಂಬೋದ್ರೊಳಗಡೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿಲ್ಲ ಅಂದರೆ ಕೇಳಿ, ಕಮೆಂಟ್ ಮಾಡೇ ಮಾಡ್ತೀರಾ, ಹೌದು ಗುರುಗಳೇ. ಗುರುವಿನ ರಾಶಿ ಪರಿವರ್ತನೆಯ ಸಂಚಿಕೆಯಲ್ಲಿ ನೀವು ಶ್ರೀಚಕ್ರ ಯಂತ್ರವನ್ನು ತೋರಿಸಿದ್ರಿ. ಇದನ್ನು ಮನೆಗೆ ನಾವು ತರಿಸ್ಕೊಂಡ್ವಿ, ಆರ್ಡರ್ ಮಾಡಿಕೊಂಡು. ನಮ್ಮ ಜೀವನದಲ್ಲಿ ಸಾಕಷ್ಟು ಒಳಿತಾಗ್ತಾ ಇದೆ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ. ಸಾಲ ತೀರುತ್ತೆ, ಕೈಯಲ್ಲಿ ಸಾಕಷ್ಟು ಹಣ ಉಳಿಸ್ಕೋತೀರಾ, ಮನೆ ಕಟ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ವಾಹನವನ್ನು ಕೊಂಡ್ಕೊಳ್ತೀರಾ, ಮಂಗಳ ಕಾರ್ಯ ನಡೆಯುತ್ತೆ. ಇದೆಲ್ಲ ಶ್ರೀಚಕ್ರದಿಂದ ಸಾಧ್ಯ. ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಗುರುಗಳು ತೋರಿಸಿದ್ರು ಶ್ರೀಚಕ್ರ ಯಂತ್ರವನ್ನು ನಮಗೂ ಕಳಿಸ್ಕೊಡಿ ಅಂತ ಕೇಳಿ ನಮ್ಮ ಕಚೇರಿಯಿಂದ ಸಹಾಯ ಮಾಡ್ತಾರೆ. ವೀಕ್ಷಕರೇ, ಇದೇ ಒಂದು ಶುಭ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ ಮೇ 14, 2025ರಿಂದ ಮುಂಬರುವ ವರ್ಷ ಜೂನ್ 29, 2026ರವರೆಗೆ ಗುರು ರಾಶಿ ಪರಿವರ್ತನೆ ಯಾವ ರೀತಿಯ ಸಿಹಿ ಮತ್ತು ಸವಾಲುಗಳನ್ನು ತಂದೊಡ್ಡುತ್ತೆ ಅನ್ನೋದರ ಮೇಲೆ ಬೆಳಕು ಹರಿಸಲಿಕ್ಕಾಗಿ ವಿಶೇಷವಾಗಿ ನಿಮಗೆ ನೋಡಿ ಅದ್ಭುತವಾದಂತಹ ಗೇನ್ ಅಂತ ತೋರಿಸ್ತಾ ಇದೆ. ಸಕ್ಸೆಸ್, ಇದರ ಅರ್ಥ ನಿಮಗೆ ಗುರುಬಲ ಬಂತು. ಹಾಗಾಗಿ ಇನ್ನು ಧೈರ್ಯವಾಗಿ ಮುನ್ನುಗ್ಗಬಹುದು. ಹೊಸ ಹೊಸ ಸ್ನೇಹಿತರ ಪರಿಚಯ ಆಗತ್ತೆ, ರಿಕಗ್ನೈಸೇಷನ್ ಸಿಗುತ್ತೆ, ನಿಮ್ಮ ಆಸೆಗಳು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ಶುಭವೇ ಆಗುತ್ತೆ. ಹಾಗೆ ಮೇ 14, 2025ರಿಂದ ಅಕ್ಟೋಬರ್ 9, 2025ರವರೆಗೆ ಕರಿಯರ್ ಗ್ರೋತ್ ಆಗುತ್ತೆ, ವ್ಯಾಪಾರ ವ್ಯವಹಾರ ವೃದ್ಧಿಯಾಗುತ್ತೆ, ಶಿಕ್ಷಣದಲ್ಲಿ ಪ್ರಗತಿಯಾಗುತ್ತೆ. ಎಲ್ಲ ಶುಭ ಅಂತ ತೋರಿಸ್ತಾ ಇದೆ. ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಿಥುನ ರಾಶಿಯಲ್ಲಿ ಗುರು ರೆಟ್ರೋಗ್ರೇಡ್ ಆಗುತ್ತೆ. ಯಾವಾಗ? ಅಕ್ಟೋಬರ್ 9, 2025ರಿಂದ ಫೆಬ್ರವರಿ 4, 2026. ಆ ಒಂದು 6 ತಿಂಗಳು ಮಾತ್ರ ಒಂದು ಸ್ವಲ್ಪ ನಿಮಗೆ ಗುರು ಕಿರಿಕಿರಿ ಕೊಡುತ್ತೆ. ಯಾವ ಸ್ಪೀಡಲ್ಲಿ ನೀವು ಹೋಗ್ತಾ ಇದ್ರಿ ಒಂದು ಸ್ವಲ್ಪ ಹಿನ್ನಡೆ, ಕಾಲು ಎಳೆದು ನಿಲ್ಲಿಸುವಂಥ ಪ್ರಯತ್ನ ಮಾಡುತ್ತೆ. ಅದನ್ನು ಮೀರಿ ಪರಿವರ್ತನೆ ಶುಭ ಫಲಗಳನ್ನು ತಗೋಬೇಕು ಅಂದರೆ ರೆಮಿಡಿ ಮುಂದೆ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೋಡಿ, ವಿಶೇಷವಾಗಿ ಬೆಸ್ಟ್ ಟೈಮ್ ಇನ್ 12 ಇಯರ್ಸ್ ಅಂತ ಹೇಳ್ತಾರೆ. ಅಂದರೆ 12 ವರ್ಷದ ನಂತರ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಧನ, ಕನಕ, ಸಂಪತ್ತು, ಸಮೃದ್ಧಿಯನ್ನು ಸುರಿಯುವಂಥದ್ದು ಈ ಯೋಗ ನೋಡಿ. ಗುರು ಮಿಥುನ ರಾಶಿಯಲ್ಲಿ ಮತ್ತೆ ಪರಿವರ್ತನೆಯಾಗುವಂಥದ್ದು 12 ವರ್ಷಕ್ಕೆ ಒಮ್ಮೆ. ಇದು ಎಲ್ಲ ರಾಶಿಯವರಿಗಿಂತ ಹೆಚ್ಚಿನ ಸಿಹಿ ಫಲವನ್ನು ಕೊಡುವಂಥದ್ದು ಸಿಂಹ ರಾಶಿಗೆ ಅಂತ ಹೇಳ್ತಾ ಇದೆ. ಅತ್ಯಂತ ಶುಭ ಫಲಗಳನ್ನು ತಂದು ಕೊಡುತ್ತೆ. ಸಂಬಂಧ, ವಿಶೇಷವಾಗಿ ಪ್ರೇಮಿಗಳು, ವಿಶೇಷ ಒಂದು ಪ್ರೇಮಿಗಳಲ್ಲಂತೂ ಶುಭ. ಹೊಸದಾಗಿ ಯಾರಾದರೂ ಲವ್ ಪ್ರಪೋಸ್ ಮಾಡೋರಿಗೆ ಶುಭ ಫಲ, ಒಂದು ಅದ್ಭುತ ಸಮಯ ಅಂತ ಹೇಳ್ಬೋದು. ದಂಪತಿಗಳಿಗೂ ಕೂಡ ಒಂದು ಲಾಂಗ್ ಟ್ರಿಪ್ ಹೋಗ್ತೀರಾ, ಲಾಂಗ್ ಡ್ರೈವ್ ಹೋಗ್ತೀರಾ, ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ, ಮಧುರವಾದಂಥ ಸಮಯ ಕಳಿತೀರಾ, ಶುಭ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ನಿಮಗೆ ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಕಡಲೆಕಾಳು, ಹಾಗೆ ಹಳದಿ ಬಣ್ಣದ ಹೂ ಮತ್ತು ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಇನ್ನೂ ಸಿಹಿ ಹೆಚ್ಚು ಬರುತ್ತೆ. ವಿಶೇಷವಾಗಿ ನೋಡಲಿಕ್ಕಾಗಿ ಹೆಲ್ತನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ಸ್ವಲ್ಪ ವಿಶ್ರಾಂತಿ, ಹೆಚ್ಚಿನ ಕಾರ್ಯ ಒತ್ತಡಗಳಿಂದ ಒಂದು ಸ್ವಲ್ಪ ಡಿಪ್ರೆಷನ್ ಆಗುವಂಥದ್ದು, ಆಂಗ್ಸೈಟಿ ಆಗುವಂಥದ್ದು, ಅದಕ್ಕೇನಾದರೂ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ರೆ ಮುಂದುವರಿಸಿ. ಅದರ ಜೊತೆಗೆ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತ ಹೇಳುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ವರ್ಷ ಸಿಂಹರಾಶಿಯವರು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಂದರೆ ನೋಡಿ, ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನೋಡಿ ತಂತ್ರಜ್ಞರಿರಬಹುದು, ಕಲಾವಿದರಿರಬಹುದು, ಸೀರಿಯಲ್, ಸಿನಿಮಾ, ಹೀಗೆ ಒಳ್ಳೆಯ ಗುರುವಿನ ಒಂದು ಶುಭ ಫಲಗಳು ಸಿಗುತ್ತೆ. ಅದನ್ನು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಗೆ ಯಾವುದನ್ನು ಮಾಡಬಾರ್ದು ಅಂತ ತೋರಿಸ್ತಾ ಇದೆ ಅಂದರೆ ಅರೋಗೆನ್ಸ್, ಅಂದರೆ ಅಹಂಕಾರವನ್ನು. ಗುರುವಿನ ಒಂದು ವಿಶೇಷ ಬಲ ಬಂದ್ಬಿಡುತ್ತೆ, ಅಹಂಕಾರವನ್ನು ಕೂಡ ತಂದೊಡುತ್ತೆ. ಅಹಂಕಾರಕ್ಕೆ ನಾವು ಆದ್ಯತೆ ಕೊಡಬಾರ್ದು ಅಂತ ತೋರಿಸ್ತಾ ಇದೆ. ಅದರ ಜೊತೆಗೆ ಓವರ್ ಪ್ರಾಮಿಸಿಂಗ್ ಮಾಡಬೇಡಿ. ಇದನ್ನು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಅದರಿಂದ ಮುಖ ತಿರುಗಿಸ್ಕೊಂಡು ಬರೋದ್ರಿಂದ ನಮ್ಮ ಒಂದು ಡಿಗ್ನಿಟಿ ಕಡಿಮೆ ಆಗುತ್ತೆ. ಓವರ್ ಪ್ರಾಮಿಸಿಂಗ್ ಬೇಡ ಅಂತ ತೋರಿಸ್ತಾ ಇದೆ. ಹಾಗೆ ನೋಡಿ, ಯಾವ ಸ್ನೇಹಿತರು ನಿಮಗೆ ಸೂಕ್ತ, ಯಾರು ಸೂಕ್ತ ಅಲ್ಲ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಸೂಕ್ತ ಸಮಯ ಕೊಡುತ್ತೆ. ಅದನ್ನು ಕೂಡ ನೀವು ವೆರಿಫೈ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಜೀತ್
ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಇನ್ನೂ ಹೆಚ್ಚಿನ ಶುಭ ಫಲಗಳು ನಮಗೆ ಬೇಕು ಅಂತಂದರೆ ಸಿಂಹರಾಶಿಯವರಿಗೆ ನೋಡಿ, ಸಾಕ್ಷಾತ್ ಶ್ರೀಚಕ್ರ ಯಂತ್ರದ ದರ್ಶನ ಮಾಡಿಸ್ತಾ ಇದ್ದೀನಿ. ಇದರ ಶಕ್ತಿ ಅಪಾರವಾಗಿದೆ ವೀಕ್ಷಕರೇ. ಹೇಳ್ತಾ ಹೋದರೆ 1000 ಸಂಚಿಕೆಯನ್ನು ಮಾಡಬಹುದು. ಬ್ರಹ್ಮಾಂಡ, ಕಾಸ್ಮಿಕ್ ಎನರ್ಜಿ, ಬ್ರಹ್ಮಾಂಡದಲ್ಲಿ ಏನು ಪಾಸಿಟಿವ್ ಎನರ್ಜಿ ಇದೆ ಇದು ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂತಹ ಡಿಸೈನ್ ಆಗಿರುತ್ತೆ. ಶ್ರೀಚಕ್ರ ಯಂತ್ರ ಏನಿರುತ್ತೆ ಇದು ಯಾವಾಗ ಈ ಆಕಾರದಲ್ಲಿ ಬರುತ್ತೆ, ಬ್ರಹ್ಮಾಂಡದಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ತನ್ನಲ್ಲಿ ಸಮ್ಮಿಳಿತಗೊಳಿಸುತ್ತೆ, ಹಿಡಿದಿಟ್ಕೊಂಡಿರುತ್ತೆ. ಇದನ್ನು ಸಾಕ್ಷಾತ್ತಾಗಿ ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡಿ, ಬರೆದು ಕೊಡ್ತೀನಿ ಬೇಕಾದ್ರೆ ನಿಮಗೆ. ಸಿಂಹರಾಶಿಯವರಿಗೆ ವರ್ಷ ತುಂಬುವಷ್ಟರೊಳಗಡೆ ಕೆಲಸ ಸಿಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ, ವ್ಯಾಪಾರ ವ್ಯವಹಾರ ದ್ವಿಗುಣಗೊಳ್ಳುತ್ತೆ. ಮನೆಗೆ ತರಿಸ್ಕೋಬೇಕು ಅಂದರೆ ಸಿಂಹರಾಶಿಯವರು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ನಂಬರ್, ಅದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಮೇ 14, 2025ರಿಂದ ಮುಂದಿನ ವರ್ಷ ಜೂನ್ 29, 2026ರವರೆಗೆ ಗುರು ರಾಶಿ ಪರಿವರ್ತನೆ ಯಾವ ಫಲಗಳನ್ನು ತಂದುಕೊಡುತ್ತೆ, ಯಾವ ಸಿಹಿ ಇದೆ, ಕಹಿ ಇದೆಯಾ, ಕಹಿಯನ್ನು ನಾವು ಸಿಹಿಯಾಗಿ ಏನು ಪರಿವರ್ತನೆ ಮಾಡ್ಕೋಬೋದು, ರೆಮಿಡಿ ಕೂಡ ಕೊಡ್ತೀನಿ, ಕಾಯ್ತಾ ಇರಿ. ನೋಡಿ, ಕನ್ಯಾ ರಾಶಿಯವರಿಗೆ ಏನಾಗತ್ತಪ್ಪ ಅಂತಂದರೆ ಒಂದು ಕರಿಯರ್ ಗ್ರೋತ್ ಅಂತ ತೋರಿಸುತ್ತೆ. ಇನ್ಕ್ರಿಮೆಂಟ್ ಡೆಫಿನೆಟ್ಲಿ 100ಕ್ಕೆ 1000, 100 ನಿಮಗೆ ಈ ವರ್ಷ ಇನ್ಕ್ರಿಮೆಂಟ್ ಆಗಲೇಬೇಕು. ಒಳ್ಳೆಯ ಮೊತ್ತದ ಇನ್ಕ್ರಿಮೆಂಟ್ ಆಗುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ಅದಕ್ಕಿಂತ ಜಾಸ್ತಿ ಇನ್ಕ್ರಿಮೆಂಟ್ ಆಗುತ್ತೆ. ಆಮೇಲೆ ಕೆಲಸ ಹುಡುಕಾಡ್ತಾ ಇರುವಂಥವ್ರಿಗೆ ಕೆಲಸ ಸಿಗುತ್ತೆ, ಮದುವೆ ಸೆಟ್ ಆಗದೇ ಇರೋರಿಗೆ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಯೋಗ ಇದೆ, ಶುಭಾಶಯಗಳು. ಅದೇ ರೀತಿ ವೀಕ್ಷಕರೇ, ಮತ್ತೆ ಅಕ್ಟೋಬರ್ 9, 2025ರಿಂದ ಫೆಬ್ರವರಿ 4, 2026ರವರೆಗೆ ಗುರು ರೆಟ್ರೋಗ್ರೇಡ್ ಆಗಿಬಿಡುತ್ತೆ, ಹಿಮ್ಮುಖ ಚಲನೆ ಮಿಥುನ ರಾಶಿಯಲ್ಲಿ. ಆವಾಗ ಒಂದು ಸ್ವಲ್ಪ ನೀವೇನಾಗುತ್ತೆ ಅಂತಂದರೆ ಕೆಲವೊಂದು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸೂಚನೆ ಇದೆ. ಅದೇ ರೀತಿ ಓವರ್ ಕಾನ್ಫಿಡೆಂಟಿಂದ ಕೆಲಸ ಕಳ್ಕೊಂಡ್ಬಿಡೋದು ಅಥವಾ ವಾಹನ ಕಳ್ಕೊಂಡ್ಬಿಡೋದು, ಮನೆಗೆ ಏನೋ ಒಂದು ಬೀಗವನ್ನು ಕಿಟಕಿ ಪಕ್ಕ ಇಟ್ಟು ಹೋಗ್ಬಿಡೋದು, ವ್ಯಾಲ್ಯೂಬಲ್ ವಸ್ತುಗಳು ಕಳೆದು ಹೋಗುವಂಥದ್ದು, ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಜಗಳ ಮಾಡಿಕೊಂಡು ಅವರು ತವರು ಮನೆಗೆ ಹೋಗ್ಬಿಡುವಂಥದ್ದು, ಕೇಸು ತುಂಬ ಡೈವರ್ಸ್ವರೆಗೆ ಹೋಗ್ಬಿಡುವಂಥದ್ದು, ಈ ಥರದ ಒಂದು ಸೂಚನೆ ಇದೆ. ಆ 6 ತಿಂಗಳು ಕನ್ಯಾ ರಾಶಿಯವರು ಜಾಗೃತವಾಗಿರಬೇಕು. ಮತ್ತು ಈ ವರ್ಷ ಅಕ್ಟೋಬರ್ ನಂತರ ಮತ್ತೆ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸೋದಕ್ಕೆ ಶುರುವಾಗುತ್ತೆ ವೀಕ್ಷಕರೇ. ವಿಶೇಷವಾಗಿ ನೀವು ಯಾವುದಾದ್ರೂ ಗುರುಗಳ ದೇವಸ್ಥಾನ, ಶಿರಡಿ ಸಾಯಿಬಾಬಾ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ಗುರುದೇವದತ್ತರ ದೇವಸ್ಥಾನ, ಈ ರೀತಿಯಾದಂಥ ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಹಳದಿ ಹೂಗಳು ಮತ್ತು ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ಶುಭ ಫಲಗಳು ನಿಮ್ಮದಾಗತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಅಂತಂದರೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಹಾಗೆ ನಿಮಗೆ ಇನ್ನೊಂದು ಪವರ್ಫುಲ್ ವಸ್ತು ತೋರಿಸ್ತೀನಿ ನೋಡಿ, ಸಾಕ್ಷಾತ್ತಾಗಿ ಶ್ರೀಚಕ್ರ ಯಂತ್ರ ಇದೆ. ಇದನ್ನು ಮನೆಗೆ ತರಿಸ್ಕೊಳ್ಳಿ ವೀಕ್ಷಕರೇ, ದಯಮಾಡಿ ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಅದ್ಭುತ ಫಲಗಳು ನಿಮ್ಮದಾಗತ್ತೆ. ಬೇಕಾದ್ರೆ ಬರೆದಿಟ್ಕೊಳ್ಳಿ. ನೀವು ಮನೆಗೆ ತರಿಸಿ 1 ವರ್ಷದೊಳಗಡೆ ನಿಮಗೆ ಕೆಲಸ ಸಿಗಲಿಲ್ಲ ಅಂದರೆ ಕೇಳಿ, ಮದುವೆ ಸೆಟ್ ಆಗಲಿಲ್ಲ ಅಂದರೆ ಕೇಳಿ, ಸಂತಾನ ಪ್ರಾಪ್ತಿ ಆಗಲಿಲ್ಲ ಅಂದರೆ ಕೇಳಿ, ಮನೆ ಕಟ್ಟಲಿಲ್ಲ ಅಂದರೆ ಕೇಳಿ, ನಿಮ್ಮ ಕನಸೆಲ್ಲ ನನಸಾಗಲಿಲ್ಲ ಅಂದರೆ ಕೇಳಿ, ದಯಮಾಡಿ ಈಗಲೇ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗುವಂತಹ ಶ್ರೀಚಕ್ರವನ್ನು ಮನೆಗೆ ತರಿಸಿಕೊಳ್ಳುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ತರಿಸ್ಕೊಳ್ಳಿ. ಶುಭಾಶಯಗಳು ಅಂತ ಹೇಳ್ತಾ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಗುರುವಿನ ಸಂಚಾರ ಯಾವ ರೀತಿಯ ಶುಭ ಅಶುಭ ಅಥವಾ ಸಿಹಿ ಕಹಿ ಫಲಗಳನ್ನು ತರುತ್ತೆ ನೋಡೋಣವಾ ವೀಕ್ಷಕರೇ. ಕಹಿ ಅಂತ ಹೆದರೋದು ಬೇಡ, ನಮಗೆ ಅಶುಭ ಅಂತ ಭಯ ಪಡೋದು ಬೇಡ. ಅದಕ್ಕೆ ರೆಮಿಡಿಗಳನ್ನು ಕೂಡ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ಗುರುವಿನ ರಾಶಿ ಪರಿವರ್ತನೆ ನಿಮಗೆ ಯಾವ ರೀತಿ ಶುಭ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ನೋಡ್ಕೊಂಡು ಬರಲಿಕ್ಕಾಗಿ, ಒಂದು ನಿಮ್ಮ ಫಾರ್ಚೂನ್ ಶೈನ್ ಆಗುತ್ತೆ, ಅದೃಷ್ಟ
ಫಳ ಹೊಳೆಯುತ್ತೆ, ಸಂತಾನ ಪ್ರಾಪ್ತಿಯಾಗತ್ತೆ, ಎಜುಕೇಷನ್ನಲ್ಲಿ ನಿಮ್ಮದು ಏನು ಡಿಸೈರ್ ಇತ್ತು ಅದು ಕಂಪ್ಲೀಟ್ ಆಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಿ, PhD ನಮಗೆ ಅವಾರ್ಡ್ ಆಗಬೇಕು ಅದನ್ನು ಕಾಯ್ತಾ ಇದ್ದೀರಿ, ಬರೆದಿಟ್ಕೊಳ್ಳಿ, ಖಂಡಿತವಾಗಿ ಆಗುತ್ತೆ. ಸಂತಾನ ಪ್ರಾಪ್ತಿಯ ಶುಭ ಫಲ, ಸಿಹಿ ಸಮಾಚಾರ, ಒಂದು ಕಂದಮ್ಮನ ಆಗಮನ ನಿಮ್ಮ ಮಡಿಲಿಗೆ ಆಗಲೇಬೇಕು. ತುಲಾರಾಶಿಯವರಿಗೆ ಗುರುವಿನ ಆಶೀರ್ವಾದ 100% ಇದೆ. ಅದೇ ರೀತಿ ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ಅದ್ಭುತವಾದಂತಹ ಫಲಾಫಲಗಳು ಈ ವರ್ಷ ನಿಮಗಿದೆ ವೀಕ್ಷಕರೇ. ಆದರೆ ಅಕ್ಟೋಬರ್ 9, 2025ರಿಂದ ಮುಂದಿನ ವರ್ಷ ಫೆಬ್ರವರಿ 4, 2026ರವರೆಗೆ ಗುರು ಮಿಥುನ ರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗುತ್ತೆ. ಹಿಮ್ಮುಖ ಚಲನೆ ಅಂತ ಬಂದಾಗ ಒಂದು ಸ್ವಲ್ಪ ಕರಿಯರಲ್ಲಿ ವ್ಯತ್ಯಾಸ ಆಗುತ್ತೆ. ಆಫೀಸಲ್ಲಿ ಜಗಳ ಆಗ್ಬಿಡೋದು, ನೆರೆಹೊರೆಯವರೊಂದಿಗೆ ಜಗಳ ಮಾಡ್ಕೊಳ್ಳೋದು, ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಹೊಂದಾಣಿಕೆ ಇಲ್ಲದೆ ಇರೋದು 6 ತಿಂಗಳಲ್ಲಾಗುತ್ತೆ. ಸ್ವಲ್ಪ ಸಮಾಧಾನ ವಹಿಸಿದರೆ ಮತ್ತೆ ನಿಮಗೆ ಅಕ್ಟೋಬರ್ ನಂತರ ದಾರಿ ಸುಗಮ ಆಗುತ್ತೆ. ಮೊದಲಿದ್ದಂತಹ ಸಿಹಿ ಫಲಗಳು ಕಂಟಿನ್ಯೂ ಆಗುತ್ತೆ. ವೀಕ್ಷಕರೇ, ಹೆಲ್ತ್ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು ತುಲಾರಾಶಿಯವರು ವಿಶೇಷವಾಗಿ. ಯಾಕೆಂದರೆ ಅದು ಈ ಬರುವಂಥ ಅಕ್ಟೋಬರಿಂದ ಮುಂದಿನ ವರ್ಷ ಫೆಬ್ರವರಿವರೆಗೆ ಒಂದು ಸ್ವಲ್ಪ ಜ್ವರ, ವಿಷಮ ಶೀತ ಜ್ವರ, ಫ್ಲೂ ಆಗಿರ್ಬೋದು, ಒಂದು ಸ್ವಲ್ಪ ಸೀಸನಲ್ ಏನು ಚೇಂಜ್ ಆದಾಗ ಏನು ನೋಡಿ, ಬೇಸಿಗೆ ಕಾಲದಿಂದ ಮಳೆಗಾಲದಿಂದ ಚಳಿಗಾಲ ಏನು ಸೀಸನ್ ಚೇಂಜ್ ಆಗುತ್ತೆ, ಆ ಸೀಸನಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದನ್ನು ಕಾಪಾಡ್ಕೊಳ್ಳಿ. ನೀವು ಜಾಗೃತಿಯಾಗಿರಿ. ವೈದ್ಯರನ್ನು ಭೇಟಿ ಮಾಡೋದಕ್ಕೆ ಮರಿಬೇಡಿ. ವಿಶೇಷವಾಗಿ ತುಲಾರಾಶಿಯವರು ಪ್ರತಿ ಗುರುವಾರ ನೋಡಿ, ಗುರುವಿನ ಅಂದರೆ ಗುರುಗಳ ದೇವಸ್ಥಾನ, ಮಂತ್ರಾಲಯ, ರಾಘವೇಂದ್ರ ಸ್ವಾಮಿಗಳ ಮಠ ಏನಿರುತ್ತೆ, ನಿಮ್ಮ ಮನೆ ಹತ್ತಿರ ಇರುವಂಥ ರಾಯರ ಮಠ ಅಥವಾ ಶಿರ್ಡಿ ಸಾಯಿಬಾಬಾ ಮಂದಿರ, ಗುರುದೇವ ದತ್ತರ ಮಂದಿರ, ಹೀಗೆ ಈ ಮಂದಿರಗಳಲ್ಲಿ ಹೋಗ್ಬಿಟ್ಟು ಗುರುವಾರ ಹಳದಿ ಬಣ್ಣದ ಹೂ ಅಥವಾ ಹಳದಿ ಬಣ್ಣದ ಸ್ವೀಟ್ ಆಗಿರ್ಬೋದು ಅಥವಾ ಬಾಳೆಹಣ್ಣು, ನೋಡಿ ಇವೆಲ್ಲ ಹಳದಿ ಕಲರ್ ಇರುತ್ತಲ್ಲ, ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶುಭ ಫಲ ನಿಮ್ಮದಾಗತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಆಗಬೇಕು ವೀಕ್ಷಕರೇ ಅಂತಂದರೆ ದಯಮಾಡಿ ನೋಡಿ, ಸಾಕ್ಷಾತ್ ಶ್ರೀಚಕ್ರ ಯಂತ್ರವನ್ನು ತೋರಿಸ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. ಈ ಒಂದು ಡೇ ಟು ಟೈಮಲ್ಲಿ ಬರೆದಿಟ್ಕೊಳ್ಳಿ ತುಲಾರಾಶಿಯವರು. ಇದನ್ನು ಆರ್ಡರ್ ಮಾಡ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್, ಮನೆಯಲ್ಲಿ ಇಮ್ಮಿಡಿಯೇಟ್ಲಿ ಜಗಳ ನಿಂತು ಹೋಗುತ್ತೆ, ದಾಂಪತ್ಯದಲ್ಲಿ ಮಧುರತೆ ತುಂಬುತ್ತೆ. ಇದನ್ನು ನೋಡಿ ತುಲಾರಾಶಿಯವರು ನಿಮ್ಮ ಮನೆ ಮಕ್ಕಳಿಗೆ ಇದನ್ನು ತೋರಿಸಿ ನಮಸ್ಕಾರ ಮಾಡಿಸಿ ಸ್ಕೂಲಿಗೆ ಕಳಿಸಿ. ನೋಡಿ ಅವರು ಹೇಗೆ ಶಾಂತವಾಗ್ತಾ ಬರ್ತಾರೆ, ನಿಮ್ಮ ಮಾತನ್ನು ಕೇಳ್ತಾ ಬರ್ತಾರೆ. ಶ್ರೀಚಕ್ರದ ಯಂತ್ರ ಇದನ್ನು ಪೂಜೆ ಮಾಡಿಸಿ ಮಕ್ಕಳ ಕೈಯಲ್ಲಿ ನೀವು ಪೂಜೆ ಮಾಡಿ, ಮಕ್ಕಳಿಗೆ ಓದಿದ್ದು ಸ್ಮರಣೆಯಲ್ಲಿ ಉಳಿಯುತ್ತೆ. ಹೇಗೆ ಸ್ಟಡಿಯಲ್ಲಿ ಇಂಪ್ರೂವ್ ಆಗ್ತಾರೆ ಅಂತ ನೋಡಿ, ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ಸೈಟ್ ಕೊಡಬೇಕಾ, ಮನೆ ಕಟ್ಟಬೇಕಾ, ವಾಹನ ಕೊಂಡ್ಕೊಳ್ಬೇಕಾ, ನಿಮ್ಮ ಕನಸು ನನಸಾಗಬೇಕಾ, 1 ವರ್ಷದಲ್ಲಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ಹೇಗೆ ತರಿಸ್ಕೋಬೇಕು ಗುರುಗಳೇ ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಮಗೆ ಗುರುಗಳು ಹೇಳಿದ ಶ್ರೀಚಕ್ರ ಯಂತ್ರ ಬೇಕು ಅಂತ ನಿಮಗೆ ನಮ್ಮ ತಂಡದಿಂದ ಸಹಾಯ ಮಾಡ್ತಾರೆ. ವೀಕ್ಷಕರೇ, ಇದೇ ಒಂದು ಶುಭ ಸಮಾಚಾರದೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಇದೇ ಮೇ 14ರಿಂದ ಮುಂದಿನ ವರ್ಷ 2026 ಜೂನ್ 29ರವರೆಗೆ ಗುರುವಿನ ರಾಶಿ ಪರಿವರ್ತನೆ ಯಾವೆಲ್ಲ ಶುಭ ಮತ್ತು ಅಶುಭ ಫಲಗಳನ್ನು ತಂದೊಡ್ಡುತ್ತೆ ನೋಡಲಿಕ್ಕಾಗಿ, ಅಶುಭ ಫಲ ಅಂತ ಚಿಂತೆ ಮಾಡಬೇಡಿ, ರೆಮಿಡಿ ಕೂಡ ಕೊಡ್ತೀನಿ. ವೀಕ್ಷಕರೇ, ನಿಮಗೆ ಏನಾಗುತ್ತೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಿತಶತ್ರುಗಳು ಹುಟ್ಕೊಳ್ತಾರೆ. ಅವರ ಬಗ್ಗೆ ಜಾಗೃತಿಯಾಗಿರಿ. ಅವರು ಯಾವ ತಿಂಗಳಲ್ಲಿ ಕಾಡ್ತಾರೆ ಅನ್ನೋದನ್ನು ಕೂಡ ಡೇಟ್ ಕೊಡ್ತೀನಿ, ಆ ಮಂತ್ಗಳನ್ನು ಕೊಡ್ತೀನಿ, ಬರೆದಿಟ್ಕೊಳ್ಳಿ. ವಿಶೇಷವಾಗಿ ನಿಮಗೆ ಇದೇ ವರ್ಷ ಅಕ್ಟೋಬರ್ 9ರಿಂದ ನಿಮಗೆ ಶತ್ರು ಕಾಟ, ಗುಪ್ತ ಶತ್ರು ಕಾಟ, ಹಿತ್ತು ಶತ್ರು ಕಾಟ ಸ್ಟಾರ್ಟ್ ಆಗಿ ಮುಂದಿನ ವರ್ಷ ಫೆಬ್ರವರಿ 4, 2026 6 ತಿಂಗಳು ಮಾತ್ರ ನಿಮಗೆ ವಿಪರೀತ ಕಾಟ ಕೊಡ್ತಾರೆ. ಭಯಪಡಬೇಡಿ, ನಾನು ಅದಕ್ಕೆ ರೆಮಿಡಿ ಕೊಡೋದಕ್ಕೆ ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನೀವೇನು ಚಿಂತೆ ಪಡಬೇಕಾಗಿಲ್ಲ. ಶತ್ರುಗಳನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ವೃಶ್ಚಿಕ ರಾಶಿಯವರು. ಅವರೇನೋ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕೆಲಸದ ಮೇಲೆ ಹೌದು ಫೋಕಸ್ ಇರಲೇಬೇಕು, ಬಟ್ ಅವ್ರ ಮೇಲೆ ಒಂದು ಕಣ್ಣು ಇಡೋದಕ್ಕೆ ಮರಿಬೇಡಿ. ಕೆಲಸ ಎಲ್ಲ ಹಾಳು ಮಾಡ್ತಾರೆ, ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರ್ಕೊಳ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಯಾಕೆ ಹೇಳಿ? ಗುರುವಿನ ರಾಶಿ ಪರಿವರ್ತನೆ ನಿಮಗೆ ಸಾಕಷ್ಟು ಸಂಪತ್ತು ತಂದು ಕೊಡುತ್ತೆ. ನೀವು ಹೊಸ ವಾಹನ ಕೊಂಡ್ಕೊಳ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕೊಂಡ್ಕೊಳ್ತೀರಾ, ಬಂಗಾರವನ್ನು ಕೊಂಡ್ಕೊಳ್ತೀರಾ, ಅಭಿವೃದ್ಧಿ ಆಗ್ತಿದ್ದೀರಾ,
ಹೊಟ್ಟೆ ಕಿಚ್ಚಿನ ಕಣ್ಣುದೃಷ್ಟಿಯ ಕಣ್ಣು ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಬರೆದಿಟ್ಕೊಳ್ಳಿ, ಶತ್ರುಕಾಟ ಆಗೇ ಆಗುತ್ತೆ. ವಿಶೇಷವಾಗಿ ಆ ಹಂತದಲ್ಲಿ ಶತ್ರುಕಾಟದಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು 2 ಕೆಲಸ ಮಾಡ್ಕೊಳ್ಳಿ. ಒಂದು, ಗುರುವಿನ ದೇವಸ್ಥಾನ ಅಂದರೆ ರಾಯರ ಮಠಕ್ಕಿರಬಹುದು, ಸಾಯಿಬಾಬಾ ದೇವಸ್ಥಾನಕ್ಕಿರ್ಬೋದು, ಗುರುದೇವ ದತ್ತರ ಮಂದಿರ ಇರ್ಬೋದು, ಇಲ್ಲಿ ಹಳದಿ ಹೂಗಳು ಅಥವಾ ಹಳದಿ ಬಣ್ಣದ ಸ್ವೀಟ್ಗಳನ್ನು ದಾನ ಮಾಡಿ ಬರೋದಕ್ಕೆ ಮರಿಬೇಡಿ. ಅದರ ಜೊತೆಗೆ ವೀಕ್ಷಕರೇ, ಈ ವರ್ಷದ ಶತ್ರುಕಾಟದಿಂದ ಪಾರಾಗಬೇಕು ಅಂದರೆ ನಿಮಗೆ ಶ್ರೀಚಕ್ರ ಯಂತ್ರ ತೋರಿಸ್ತಾ ಇದ್ದೀನಿ. ಇದನ್ನು ಮನೆಗೆ ತಂದು ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಶತ್ರು ನಿಮ್ಮ ಕಾಲ ಮೇಲೆ ಬಿದ್ದು ಅಳತಾನೆ, ಗಡಗಡ ನಡುಗ್ತಾನೆ. ಅಂತಹ ಪವರ್ಫುಲ್ ಇದಕ್ಕಿದೆ. ನೀವು ಸಾಕ್ತಾ ಇರ್ತೀರ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಸಿಕ್ಕಿರುತ್ತೆ, ಅಥವಾ ಇದ್ದಕ್ಕಿದ್ದಂತೆ ಆಫೀಸಲ್ಲಿ ಪ್ರಮೋಷನ್ ಆಗಿರುತ್ತೆ, ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗಿರುತ್ತೆ, ಆಫರ್ ಲೆಟರ್ ಕೊಟ್ಟಿರ್ತಾರೆ, ರಿವೈಸ್ಡ್ ನಿಮ್ಮ ಲೆಟರ್ ಕೊಟ್ಟಿರ್ತಾರೆ. ಯಾರೋ ಹೋಗ್ಬಿಟ್ಟು ಶತ್ರು ನಿಮ್ಮ ಮೇಲೆ ಪಿನ್ ಇಟ್ಟುಬಿಡ್ತಾರೆ. ಆಗ ಇಮಿಡಿಯೇಟ್ಲಿ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂದರೆ ಪ್ರಮೋಷನ್ ಇದ್ದದ್ದು ಡಿಮೋಷನ್ ಮಾಡುತ್ತೆ. ಅವಾಗ ಏನು ಮಾಡ್ತೀರಾ? ತುಂಬ ಬೇಜಾರಾಗುತ್ತಲ್ವಾ? ಅಯ್ಯೋ, ಕೈಗೆ ಬಂದಿದ್ದು ಫಲ ಬಾಯಿಗೆ ಬರಲಿಲ್ವಪ್ಪ ಅಂತ ಕೈಗೆ ಹಿಸ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಇದನ್ನೆಲ್ಲ ತೊಡೆದು ಹಾಕಬೇಕು ಅಂದರೆ ದಯಮಾಡಿ ಬರೆದಿಟ್ಕೊಳ್ಳಿ. ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸಿಟ್ಕೊಳ್ಳಿ. ಗುರುವಿನ ಅಶುಭ ಫಲ ಏನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಇದೆ, ಅದರಿಂದ ಹೊರಗಡೆ ಬರೋದಕ್ಕೆ ಪ್ರೊಟೆಕ್ಷನ್ ಮಾಡುತ್ತೆ. ಅದರ ವಿಪರೀತವಾಗಿ ನಿಮಗೆ ಒಂದು ರಾಜಯೋಗ ತಂದುಕೊಡುತ್ತೆ, ಅದ್ಭುತ ಶುಭ ಫಲ ತಂದುಕೊಡುತ್ತೆ. ಗುರುಗಳೇ, ನಾವು ಈ ಒಂದು ಶ್ರೀಚಕ್ರವನ್ನು ಎಲ್ಲಿ ತರಿಸ್ಕೋಬೇಕು, ಎಲ್ಲಿ ಸಿಗುತ್ತೆ ಅಂತೀರಾ? ನಮ್ಮ ಜೀತ್ ಮೀಡಿಯಾದಲ್ಲೇ ಸಿಗುತ್ತೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ಒಂದು ವಾಟ್ಸಪ್ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಮನೆಗೇ ಬಂದ್ಬಿಡುತ್ತೆ ನಿಮಗೆ 30 ದಿವಸದಲ್ಲಿ. ಯಾಕೆಂದರೆ ನೋಡಿ, 10 ಲಕ್ಷ ಜಪ ಮಾಡಿ ಸಿದ್ಧಿ ಮಾಡಿ ಕಳಿಸ್ತೀವಿ. ಸಾಕ್ಷಾತ್ ಶ್ರೀಚಕ್ರ ಯಂತ್ರ ಮನೆಗೆ ಬಂತು ಅಂದರೆ ಇವತ್ತಿನ ಡೇಟ್ ಹಾಕಿ ಬರೆದಿಟ್ಕೊಳ್ಳಿ. ನನ್ನ ವಾಣಿ ಎಂದು ಸುಳ್ಳಾಗೋದಿಲ್ಲ. ಇದು ಬಂದು 1 ವರ್ಷದೊಳಗಡೆ ನಿಮಗೆ ಕೆಲಸ ಸಿಗಲಿಲ್ಲ ಅಂದರೆ ಕೇಳಿ, ಅಥವಾ ಕೆಲಸದಲ್ಲಿದ್ದವರಿಗೆ ಪ್ರಮೋಷನ್ ಆಗಲಿಲ್ಲ ಅಂದರೆ ಕೇಳಿ, ಮದುವೆ ಸೆಟ್ ಆಗಲಿಲ್ಲ ಅಂದರೆ ಕೇಳಿ, ಹೊಸ ವಾಹನ ಕೊಂಡ್ಕೊಳ್ತೀರಾ, ಹಾಗೆ ನೀವು ಕಾರ್ ಕೊಳ್ಳುವ ಕನಸಿದ್ರೆ ಕಾರ್ ಕೊಂಡ್ಕೊಳ್ತೀರಾ. ಜೀವನ ಎಲ್ಲಿಂದ ಎಲ್ಲಿಗೋ ಪರಿವರ್ತನೆ ಆಗುತ್ತೆ, ಅದ್ಭುತವಾದಂಥ ಶ್ರೀಮಂತಿಕೆ ಬರುತ್ತೆ. ತರಿಸೋದಕ್ಕೆ ಮರಿಬೇಡಿ ವೀಕ್ಷಕರೇ. ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಧನು ರಾಶಿಯನ್ನು ನೋಡಲಿಕ್ಕಾಗಿ ಗುರುವಿನ ರಾಶಿ ಪರಿವರ್ತನೆ ಇದೇ ಮೇ 14, 2025ರಿಂದ ಮುಂಬರುವಂತಹ ಜೂನ್ 29, 2026ರವರೆಗೆ ಗುರುವಿನ ಒಂದು ರಾಶಿ ಪರಿವರ್ತನೆಯ ಫಲ ಹೇಗಿರುತ್ತೆ ನೋಡೋಣ. ವೀಕ್ಷಕರೇ, ಏನಾಗುತ್ತೆ ಅಂತಂದರೆ, ಒಂದು ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಒಂದು ಒಳ್ಳೆಯ ಶುಭ ಗುಡ್ ನ್ಯೂಸ್ ನಿಮಗೆ ಬರೋದಕ್ಕೆ ಆಲ್ರೆಡಿ ಶುರುವಾಗಿದೆ ಅಲ್ವಾ? ಖಂಡಿತ. ಯಾಕೆಂದರೆ ಆಲ್ರೆಡಿ ಗುರು ರಾಶಿ ಪರಿವರ್ತನೆಯಾಗಿ ಹೆಚ್ಚು ಕಡಿಮೆ ಒಂದು 15-20 ದಿವಸ ಕಳೆದುಬಿಟ್ಟಿದೆ. ನೀವು ಎಪಿಸೋಡ್ ನೋಡೋಷ್ಟರಲ್ಲಿ ಒಳ್ಳೆಯ ಆರ್ಥಿಕ ಹಣ ಲಾಭ ನಿಮ್ಮತ್ತ ಹರಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಗುರುವಿನ ಆಶೀರ್ವಾದ ಈ ವರ್ಷ ಪೂರ್ತಿ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಲಾಭವನ್ನು ತಂದೊಡ್ಡುತ್ತೆ. ನಿಮಗೆ ಹಣ ಸಂಚಯ, ವೆಲ್ತ್ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಹಾಗೆ ಯಾರ್ಯಾರಿಗೆ ಮದುವೆ ಸೆಟ್ ಆಗಿಲ್ಲ, ಕಾಯ್ತಾ ಇದ್ದೀರಿ, ಮದುವೆ ಸೆಟ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಅನ್ನೋರು, ಧನುರಾಶಿಯವರು ಒದ್ದಾಡ್ತಾ ಇರೋರಿಗೆ ಈ ವರ್ಷ ಶುಭ ಫಲ ತಂದುಕೊಡುತ್ತೆ. ಹಾಗೆ ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು ಅನ್ನೋರಿಗೂ ಶುಭ ಫಲ ಈ ವರ್ಷ ನಿಮಗೆ ಗುರು ಕೈ ಹಿಡಿತಾನೆ, ಶುಭವಾಗತ್ತೆ. ಅದೇ ರೀತಿ ರೆಟ್ರೋಗ್ರೇಡ್ ಆದಾಗ ನೋಡಿ, ಅಕ್ಟೋಬರ್ 9, 2025ರಿಂದ ಫೆಬ್ರವರಿ 4, 2026ರವರೆಗೆ ಒಂದು ಸ್ವಲ್ಪ ಮಿಥುನ ರಾಶಿಯಲ್ಲಿ ಗುರು ರೆಟ್ರೋಗ್ರೇಡ್ ಆಗುತ್ತೆ. ಹಿಮ್ಮುಖ ಚಲನೆ ಆದಾಗ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ, ಸ್ವಲ್ಪ ಕಾರ್ಯ ವಿಳಂಬ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಇನ್ನು ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತ್ ಬಗ್ಗೆ ಯಾವ ರೀತಿಯ ತೊಂದರೆಗಳು ಕಾಣಿಸೋದಿಲ್ಲ. ಆದರೆ ಇನ್ನೂ ಹೆಚ್ಚಿನ ಈ ಒಂದು ಶುಭ ಫಲವನ್ನು ಪಡಿಬೇಕು ಅಂತಂದರೆ ಧನುರಾಶಿಯವರು ಕಡಲೆಕಾಳು ನೋಡಿ, ಕಡಲೆಕಾಳು ಮತ್ತು ಬಾಳೆಹಣ್ಣನ್ನು ಯಾವುದಾದ್ರೂ ದೇವಾಲಯ ಅಲ್ಲಿ ಗುರುವಾರ ದಾನ ಮಾಡ್ತಾ ಬನ್ನಿ. ಅಥವಾ ನಿಮಗೆ ಸಿಕ್ಕಿದರೆ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಕೊಡಬಹುದು. ಹಾಗೆ ರಾಯರ ಮಠದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ದೇವಾಲಯದಲ್ಲಿ ಕೊಡಬಹುದು. ಗುರು ದತ್ತರು ಅಥವಾ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ಕೂಡ ದಾನವನ್ನು ಕೊಡಬಹುದು. ಇನ್ನು ಧನುರಾಶಿಯವರು ಈ ವರ್ಷ 1-2 ಕೆಲಸಗಳನ್ನು ಮಾಡಬಾರ್ದು. ಅದು ಯಾವುದಪ್ಪ ಅಂತಂದರೆ, ಒಂದು ಸ್ವಲ್ಪ ಸಂಗಾತಿಯ ಆರೋಗ್ಯದ ಬಗ್ಗೆ
ಕಾಳಜಿಯನ್ನು ಕೊಡಿ, ನೆಗ್ಲೆಕ್ಟ್ ಮಾಡಬೇಡಿ. ಧನುರಾಶಿಯವರು ಗಂಡ ಹೆಂಡತಿ ಇದ್ದರೆ ನೋಡಿ, ಅವ್ರದ್ದೇನಾದರೂ ಜ್ವರ ಬಂತು, ನೆಗಡಿ, ಶೀತ, ಕೆಮ್ಮು ಅಥವಾ ಯಾವುದೋ ಒಂದು ಮೊಣಕಾಲು ನೋವು, ಮಂಡಿ ನೋವು ಇದ್ದರೆ ತೋರಿಸಿದ್ರಾಯ್ತು ಡಾಕ್ಟ್ರಿಗೆ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ನೆಗ್ಲೆಕ್ಟ್ ಬೇಡ. ಅವ್ರೇನಾದರೂ ಹೇಳಿದ್ರ ತಕ್ಷಣ ವೈದ್ಯರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಮರಿಬೇಡಿ. ಅದೇ ರೀತಿ ಧನುರಾಶಿಯವರು ಈ ವರ್ಷ ಪೂರ್ತಿ ಲೀಗಲ್ ಕ್ಲಿಯರಿಟಿ ಇಟ್ಕೊಳ್ಳಿ. ಲೀಗಲ್ ಡಾಕ್ಯುಮೆಂಟನ್ನು ಒಂದಲ್ಲ 10 ಸಲ ನೋಡ್ಬಿಟ್ಟು ಓದ್ಬಿಟ್ಟು ಸಹಿ ಮಾಡೋದಕ್ಕೆ ಮರಿಬೇಡಿ. ಅದು ವಿಶೇಷವಾಗಿ ಗುರು ರೆಟ್ರೋಗ್ರೇಡ್ ಆದಾಗ ಡೇಟ್ ಹೇಳಿದ್ದೀನಿ, ಒಂದು ಕಾಳಜಿಯನ್ನು ತಗೊಳ್ಳೋದಕ್ಕೆ ಮರಿಬಾರ್ದು. ಇನ್ನೂ ಹೆಚ್ಚಿನ ಶುಭ ಫಲಗಳು ಬೇಕು ಧನುರಾಶಿಯವರಿಗೆ ಅಂತಂದರೆ ಸಾಕ್ಷಾತ್ ಶ್ರೀ ಚಕ್ರ ಯಂತ್ರವನ್ನು ತೋರಿಸ್ತಾ ಇದ್ದೀನಿ. ಧನುರಾಶಿಯವರಿಗೆ ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ ಜೀವನದಲ್ಲಿ? ಒಂದು ವಿಶೇಷವಾದಂತಹ ಸಾಲದಲ್ಲೇನಾದರೂ ಸಿಕ್ಕಾಕೊಂಡಿದ್ದೀರಾ? ಎಷ್ಟು ಪ್ರಯತ್ನ ಪಟ್ಟರು ಸಾಲ ತೀರ್ತಾ ಇಲ್ವಾ? ಅಥವಾ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಅಥವಾ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ? ಸೈಟ್ ತಗೋಬೇಕು ಅಂದ್ಕೊಂಡ್ರೆ ಸೈಟ್ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ವಾ ಧನುರಾಶಿಯವರಿಗೆ? ಅಥವಾ ಮನೆ ಕಟ್ಟಬೇಕು ಅಂತಂದರೆ ಮನೆ ಕಟ್ಟೋದಕ್ಕಾಗ್ತಾ ಇಲ್ವಾ? ಹೀಗೆ ತುಂಬ ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇವತ್ತಿಗೆ ನಿಮ್ಮ ಕಷ್ಟಗಳು ದೂರ ಆಯಿತು ಅಂದ್ಕೊಳ್ಳಿ. ಸಾಕ್ಷಾತ್ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಮಾಡಿಟ್ಟಂಥ ಶ್ರೀಚಕ್ರ ಯಂತ್ರವನ್ನು ತೋರಿಸ್ತಾ ಇದ್ದೀನಿ ಧನುರಾಶಿಯವರೇ. ದಯಮಾಡಿ ಇದನ್ನು ಮನೆಗೆ ತರಿಸ್ಕೊಳ್ಳಿ, ನಾನು ಬರೆದು ಕೊಡ್ತೀನಿ. ಬೇಕಾದರೆ ನೀವೇನಾದರೂ ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ದೇ ಆದಲ್ಲಿ 1 ವರ್ಷದಲ್ಲಿ ನಿಮ್ಮ ಕನಸು ನನಸಾಗಲಿಲ್ಲ ಅಂದರೆ ಕೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಗುರುಗಳೇ, ಶ್ರೀಚಕ್ರ ಯಂತ್ರವನ್ನು ಎಲ್ಲಿ ತರಿಸ್ಕೋಬೇಕು ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ನಾನೇ ನನ್ನ ಕೈಯಾರೆ ಖುದ್ದು ಹೋಮದಲ್ಲಿ ಕೂತ್ಕೊಂಡು 10 ಲಕ್ಷ ಸಿದ್ಧಿ ಮಂತ್ರಗಳನ್ನು ಹೇಳಿ ಜಪ ಮಾಡಿದ್ದೀನಿ. ಹಾಗೆ ವಿಶೇಷ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಒಂದು ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ಕರೆ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಗುರುಗಳು ಹೇಳಿದಂಥ ಶ್ರೀಚಕ್ರ ಬೇಕು ಅಂತ ಹೇಳಿ ನಮ್ಮ ಕಚೇರಿಯಿಂದ ಮಾಹಿತಿಯನ್ನು ಇಮಿಡಿಯೇಟ್ಲಿ ಕಳಿಸ್ಕೊಡ್ತಾರೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಗೆ ಗುರುವಿನ ರಾಶಿ ಪರಿವರ್ತನೆ ಇದೇ ಮೇ 14ರಿಂದ ಮುಂದಿನ ವರ್ಷ ಜೂನ್ 29, 2026ರವರೆಗೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ನೋಡಿ ಏನಾಗುತ್ತೆ ಅಂತಂದರೆ, ಒಂದು ಶತ್ರುಗಳ ಮೇಲೆ ಒಂದು ಕೈ ಮೇಲಾಗತ್ತೆ. ಶತ್ರುಗಳು ಇಷ್ಟು ದಿವಸ ಏನು ಕಾಟ ಕೊಡ್ತಾ ಇದ್ರಲ್ಲ, ಅವರು ಮೇ 14ರಿಂದ ಡೌನ್ ಆಗ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಶತ್ರುವಿನ ಮೇಲೆ ದಿಗ್ವಿಜಯ ಸಾಧಿಸ್ತಾ ಇದ್ದೀರಿ. ಶತ್ರುಗಳು ಬಾಲ ಮುದ್ರಕೊಂಡು ಸೈಡ್ಗೆ ಹೋಗ್ಬಿಡ್ತಾರೆ. ನಿಮಗೆ ಅದ್ಭುತವಾದಂಥ ಮಕರ ರಾಶಿಯವರಿಗೆ ಪ್ರಗತಿಯಾಗತ್ತೆ. ಆಮೇಲೆ ಏನಾದರೂ ಕೂಡ ತುಂಬ ವರ್ಷಗಳಿಂದ ಕೋರ್ಟು ಕಚೇರಿ ಕೇಸು ಡಿಸ್ಪ್ಯೂಟ್ಸ್ ನಡೀತಾ ಇತ್ತು, ಅಣ್ಣ ತಮ್ಮಂದ್ರ ದಾಯಾದಿಗಳ ನಡುವೆ ಆಸ್ತಿ ಕಲಹ ಮತ್ತೊಂದಿತ್ತು ಅಂದರೆ ನಿವಾರಣೆ ಆಗುತ್ತೆ. ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿಮಗೆ ಗೇನ್ಸ್, ನಿಮ್ಮ ಪ್ರಾಪರ್ಟಿಯಿಂದ ಧನಲಾಭ, ನೌಕರಿಯಿಂದ ಇನ್ಕ್ರಿಮೆಂಟು, ವ್ಯಾಪಾರದಿಂದ ವೃದ್ಧಿ ಅಂತ ತೋರಿಸುತ್ತೆ. ಆದರೆ ಗುರು ಮಿಥುನ ರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ಅಕ್ಟೋಬರ್ 9, 2025ರಿಂದ ಫೆಬ್ರವರಿ 4, 2026ರವರೆಗೆ ರೆಟ್ರೋಗ್ರೇಡ್ ಆಗೋದ್ರಿಂದ ಒಂದು ಸ್ವಲ್ಪ ಹಿನ್ನಡೆ ಆಗುತ್ತೆ. ಆ ಹಂತದಲ್ಲಿ ಯಾವ ರೆಮಿಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪ ಹೆಲ್ತ್ ಬಗ್ಗೆ ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ ಮಕರ ರಾಶಿಯವರು. ಯಾಕೆಂದರೆ ನೋಡಿ, ಶತ್ರು ಕಾಟದಿಂದ ತಾವು ಬಳಲಿ ಬೆಂಡಾಗಿರ್ತೀರಿ. ಹಾಗೆ ಒಂದು ಸ್ವಲ್ಪ ರಾತ್ರಿ ನಿದ್ದೆಗೆಡೋದಾಗಲಿ ಅಥವಾ ತಲೆನೋವು ಮತ್ತೊಂದು ಅದು ಹಾಗೇ ಕಂಟಿನ್ಯೂ ಆಗ್ತಾ ಬರುತ್ತೆ. ಚಿಂತೆ ಬೇಡ, ಈ ಮೇ 14ರಿಂದ ಶತ್ರುಕಾಟ ಅದು ದೂರ ಹೋಗಿದೆ. ಒಂದು ಒಳ್ಳೆಯ ಮೇಲ್ಗೈಯನ್ನು ಸಾಧಿಸಿದ್ದೀರಿ. ಆದರೂ ಕೂಡ ಅದರದ್ದು ನೆಗೆಟಿವ್ ರಿಪರ್ಕೇಷನ್ಸ್ ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಈ ನೋಡಿ, ಈ ಮೇಯಿಂದ ಹಿಡಿದು ಅಕ್ಟೋಬರ್ವರೆಗೆ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಈ ಬರುವಂಥ ಅಕ್ಟೋಬರಿಂದ ಮುಂದಿನ ವರ್ಷ ಫೆಬ್ರವರಿವರೆಗೆ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದಂತಹ, ಗಂಟಲಿಗೆ ಸಂಬಂಧಿಸಿದಂತಹ ಕಷ್ಟಗಳು ಕಾಣಿಸ್ಕೋಬೋದು. ದಯಮಾಡಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಹಾಗೆ ನಿಮಗೆ ತುಂಬ ಕಷ್ಟ ಕಾಡ್ತಾ ಇದೆಯಾ, ಇನ್ನೂ ಕಷ್ಟ ಕಾರ್ಪಣ್ಯ ದೂರ ಆಗಿಲ್ಲ ಗುರುಗಳೇ ಅನ್ನೋ ಚಿಂತೆ ಇದೆಯಾ? ಏನೂ ತಲೆ ಕೆಡಿಸ್ಕೋಬೇಡಿ. ಸಾಕ್ಷಾತ್ ಶ್ರೀ ಚಕ್ರ ಯಂತ್ರವನ್ನು ತೋರಿಸ್ತಾ ಇದ್ದೀನಿ. ಇದನ್ನು ದಯಮಾಡಿ ಮನೆಗೆ ತರಿಸಿ ಪೂಜೆ ಶುರು ಮಾಡೋದಕ್ಕೆ ಮರಿಬೇಡಿ. ಎಂತಹ ಪವರ್ ಇದೆ ಅಂತಂದರೆ, ಅಕಸ್ಮಾತ್ ಮಕರ ರಾಶಿಯವ್ರಿಗೇನಾದರೂ ಇನ್ನೂ ಕೆಲಸ ಸೆಟ್ ಆಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ, ಎಷ್ಟೋ
ನಾವು ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ, ಎಜುಕೇಷನ್ ಮುಗಿಸಿ ಮನೇಲಿ ಕೂತ್ಬಿಟ್ಟಿದ್ದೀವಿ, ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ಗಂಡು ಹೆಣ್ಣು ಹುಡುಕ್ತಾ ಇದ್ದೀವಿ, ಮದುವೆನೇ ಸೆಟ್ ಆಗ್ತಾ ಇಲ್ಲ, ಅಥವಾ ಇನ್ನೇನು ಎಂಗೇಜ್ಮೆಂಟ್ ಆಗಿ ಮದುವೆ ಮುರಿದು ಬೀಳ್ತಾ ಇದೆ, ಮದುವೆ ಯೋಗನೇ ಇಲ್ವಾ ಅನ್ನೋ ಚಿಂತೆಯಲ್ಲಿದ್ದೀವಿ ನಮ್ಮ ಮಕ್ಕಳಿಗೆ ಅಥವಾ ಈ ರಾಶಿಯವರಿಗೆ ಅಂತಿದ್ರೆ, ಅಥವಾ ಏನಾದರೂ ಕೋರ್ಟ್ ಕಚೇರಿ ಡಿಸ್ಪ್ಯೂಟ್ ಇದ್ದರೆ, ಅಥವಾ ನೀವೇನಾದರೂ ಸೈಟ್ ತಗೋಬೇಕು, ವಾಹನ ಕೊಂಡುಕೊಳ್ಳಬೇಕು, ಇನ್ನೂ ಹಲವಾರು ನಮ್ಮ ಆಸೆಗಳು ಈಡೇರ್ತಾನೆ ಇಲ್ಲ ಗುರುಗಳೇ ಅಂತ ಇದ್ದೀರಾ, ಚಿಂತೆ ಮಾಡಬೇಡಿ. ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳಿ, ಪೂಜೆ ಸ್ಟಾರ್ಟ್ ಮಾಡಿ ವೀಕ್ಷಕರೇ. ನಾನು ಹೇಳ್ತೀನಿ, ಅದ್ಭುತವಾದಂಥ ಪ್ರಗತಿ ನಿಮಗೆ 15 ದಿವಸದಿಂದ ಕಾಣೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ನಾನೇ ನನ್ನ ಕೈಯಾರೆ ಖುದ್ದಾಗಿ ಹೋಮ, ಒಂದು ಭರ್ಜರಿಯಾದಂಥ ಹೋಮವನ್ನು ಮಾಡ್ತೀವಿ. ತಿಂಗಳುಗಟ್ಟಲೆ ಹಗಲು ರಾತ್ರಿ ಹೋಮವನ್ನು ಮಾಡಿ 10 ಲಕ್ಷ ಮಂತ್ರವನ್ನು ಅದಕ್ಕೆ ಸಿದ್ಧಿ ಮಾಡಿರ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ನಿಮಗೆ ನಾವು ಕಾಣಲಾರದಂಥ ಏಳಿಗೆ ಕಾಣ್ತೀವಿ ವೀಕ್ಷಕರೇ. ನಮ್ಮ ಜೀವನದಲ್ಲಿ ಎಂದೂ ಆ ಪ್ರಮಾಣದ ಹಣವನ್ನು ಕಂಡಿರೋದಿಲ್ಲ. ಅಷ್ಟು ಅಪಾರ ಪ್ರಮಾಣದ ಹಣವನ್ನು ತಂದು ನಿಮ್ಮ ಕೈಯಲ್ಲಿಡುತ್ತೆ, ಅವಕಾಶಗಳನ್ನು ಕೈಯಲ್ಲಿಡುತ್ತೆ, ನಿಮ್ಮ ಜೀವನವೇ ಪರಿವರ್ತನೆಯಾಗುತ್ತೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಶ್ರೀಚಕ್ರವನ್ನು ಮನೆಗೆ ಬರಮಾಡ್ಕೊಳ್ಳೋದಕ್ಕೆ. ಅದೃಷ್ಟ ವೀಕ್ಷಕರೇ, ಅದೃಷ್ಟವನ್ನು ಬರಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಗುರು ರಾಶಿ ಪರಿವರ್ತನೆ ಯಾವ ರೀತಿಯ ಶುಭ ಸಮಾಚಾರಗಳನ್ನು ಹೊತ್ತು ತರಲಿದೆ ಅನ್ನೋದನ್ನು ಹೇಳ್ತೀನಿ. ಅಶುಭ ಅಂತೂ ಇಲ್ಲವೇ ಇಲ್ಲ, ಕೇವಲ ಒಂದು 5-10% ಇದೆ. ಅದನ್ನು ಕೂಡ ನಾವು ಕೆಲವೊಂದು ರೆಮಿಡಿಯಿಂದ ಮತ್ತು ಶ್ರೀಚಕ್ರದ ಪೂಜೆಯಿಂದ 100% ನೀವು ಕನ್ವರ್ಟ್ ಮಾಡ್ಕೋಬೋದು. ಹಾಗಾದರೆ ಕುಂಭರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿದೆ ಅನ್ನೋದನ್ನು ನೋಡಲಿಕ್ಕಾಗಿ ಇದೇ ಮೇ 14, 2025ರಿಂದ ಮುಂದಿನ ವರ್ಷ ಜೂನ್ 29, 2026ರವರೆಗೆ ನಿಮಗಂತೂ ಬೊಂಬಾಟ ಅಭಿವೃದ್ಧಿ ಇದೆ. ಖುಷಿ ಪಡಬೇಕು. ಯಾವುದೋ ಒಂದು ಕೆಲಸ ತುಂಬ ದಿವಸದಿಂದ ಎಳಿತಾ ಬರ್ತಾ ಇತ್ತು, ಆಗ್ತಾನೆ ಇರಲಿಲ್ಲ, ಅದು ಟಕ್ ಅಂತ ಕೈಗೂಡುತ್ತೆ, ನಿಮಗೆ ಶುಭ ಫಲ ಸಿಗುತ್ತೆ. ಉದಾಹರಣೆಗೆ ನೀವು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಅವ್ರಿಗೆ ಆಲ್ರೆಡಿ ದುಡ್ಡು ಕೊಟ್ಬಿಟ್ಟಿರ್ತೀರಿ, ರಿಜಿಸ್ಟ್ರೇಷನ್ ಆಗ್ತಾ ಇರೋದಿಲ್ಲ, ಅಥವಾ ಮನೆ ಕಟ್ಟೋಕ್ಕೆ ಕೈ ಹಾಕಿರ್ತೀರಿ, ಅದು ಅರ್ಧಂಬರ್ಧಕ್ಕೆ ನಿಂತಿರುತ್ತೆ, ಅಥವಾ ಯಾವುದೋ ಒಂದು ಕಮರ್ಷಿಯಲ್ ವೆಹಿಕಲ್ ತೊಗೊಂಡಿರ್ತೀರಾ, ಅದಕ್ಕೆ ಡ್ರೈವರ್ಗಳು ಬರ್ತಾ ಇರೋದಿಲ್ಲ, ಸಾಕಷ್ಟು ಸಮಸ್ಯೆ ಆಗಿರುತ್ತೆ. ಈ ರೀತಿಯಾಗಿ ಅರ್ಧಕ್ಕೆ ನಿಂತಹ ಕೆಲಸಗಳು ಕುಂಭರಾಶಿಯವರಿಗೆ ಈ ವರ್ಷ ಆಗಲೇಬೇಕು, ಆಗೇ ಆಗತ್ತೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಶ್ರಮ ವಹಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, CET, NET ತುಂಬ ಒಂದು ಹೊಸ ಒಂದು ಕನಸುಗಳನ್ನು ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾ ಇದ್ದರು. ನಿಮಗೆ ಯಾವ ಕಾಲೇಜ್ಗಳಿಗೆ ಬೇಕು ಅದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಅಥವಾ ಯಾವುದು ಈ ಮೆಡಿಕಲ್ ಕಾಲೇಜಲ್ಲಿ ನನಗೆ ಸೀಟ್ ಸಿಗಬೇಕು, ಇದೇ ಒಂದು ಸ್ಟ್ರೀಮಲ್ಲಿ ನಾನು ಕಲಿಬೇಕು, ವ್ಯಾಸಂಗ ಮಾಡಬೇಕು ಅನ್ನೋರಿಗೆ ಶುಭ ಫಲ ಸಿಗುತ್ತೆ. ಆದರೆ ಒಂದು ಸ್ವಲ್ಪ ಕುಂಭರಾಶಿಯವರು ಈ ವರ್ಷ ಅಕ್ಟೋಬರಿಂದ ಮುಂದಿನ ವರ್ಷ ಫೆಬ್ರವರಿವರೆಗೂ ಸ್ವಲ್ಪ ಶತ್ರು ಕಾಟದ ಮೇಲೆ ನಿಗಾ ವಹಿಸಬೇಕಾಗತ್ತೆ. ನಿಮ್ಮ ನೆರೆಹೊರೆಯವರ ಜೊತೆಗೆ ಒಂದು ಸ್ವಲ್ಪ ಶತ್ರುತ್ವ, ವೈರತ್ವ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ಕೆಲಸ ಮಾಡೋರು ಕೂಡ ನಿಮ್ಮ ಸಹೋದ್ಯೋಗಿಗಳ ಮೇಲೆ ನೀವು ಒಂದು ಸ್ವಲ್ಪ ಕಣ್ಣಿಟ್ಟಿರಬೇಕು. ಯಾಕೆಂದರೆ ನಿಮ್ಮ ಜೊತೆಗೆ ಚೆನ್ನಾಗೇ ಮಾತಾಡಿಕೊಂಡು ನಿಮ್ಮ ಮ್ಯಾನೇಜರ್ ಹತ್ರ ಹೇಳಿ ಪಿನ್ನಿಟ್ಟು ನಿಮಗೆ ಬಯಸುವಂಥದ್ದು, ನಿಮ್ಮ ಒಂದು ಆಫೀಸೇ ಬಿಟ್ಟು ಹೋಗಿಬಿಡಬೇಕು, ಆ ರೀತಿಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಆ ಹಂತದಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಕೈ ಹಿಡಿದು ಪ್ರೊಟೆಕ್ಷನ್ ಮಾಡುವಂಥದ್ದು ಎರಡೇ. ಒಂದು, ಗುರುಗಳಿಗೆ ನೀವು ಶರಣಾಗಬೇಕು. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಹೆಚ್ಚು ಮಾಡಿ ಅದರ ಜೊತೆಗೆ ಶ್ರೀಚಕ್ರದ ಒಂದು ಪೂಜೆಯನ್ನು ಮಾಡಬೇಕು. ಅದರ ಮಾಹಿತಿಯನ್ನು ತದನಂತರ ಕೊಡ್ತೀನಿ. ನಿಮ್ಮ ಹೆಚ್ಚಿನ ಈ ವರ್ಷದ ಗುರುವಿನ ರಾಶಿ ಪರಿವರ್ತನೆಯ ಶುಭ ಫಲಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು, ಗುರುವಾರದ ದಿನ ನಿಮ್ಮ ಮನೆಯ ಹತ್ತಿರ ಇರುವಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ 1 kg ಬಾಳೆಹಣ್ಣು, ಒಂದು ಸ್ವಲ್ಪ ಹೂವು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಹಳದಿ ಬಣ್ಣದ ಹೂವು, ಈ ರೀತಿಯ ಹಳದಿ ಬಣ್ಣದ ಹೂಗಳನ್ನು ಮತ್ತು 1 kg ಬಾಳೆಹಣ್ಣನ್ನು ಗುರುವಾರ ದಾನ ಮಾಡ್ತಾ ಬರೋದರಿಂದ ಗುರುವಿನ ಅವಕೃಪೆ ಕಡಿಮೆ ಆಗಿ ಒಂದು ಶುಭ ಫಲ, ಆಶೀರ್ವಾದ
ನಿಮ್ಮ ಮೇಲೆ ಆಗುತ್ತೆ. ಅದರ ಜೊತೆಗೆ ವೀಕ್ಷಕರೇ, ನೀವೇನಾದರೂ ಈ ರಾಶಿಯ ಕುಂಭರಾಶಿಯ ವೀಕ್ಷಕರು ತುಂಬ ದಿನದಿಂದ ಕಷ್ಟದಿಂದ ಬಳಲ್ತಾ ಇದ್ದೀರಾ, ನಿಮಗೆ ಕೆಲಸನೇ ಸಿಗ್ತಾ ಇಲ್ವಾ, ಅಥವಾ ಮದುವೆ ಸೆಟ್ ಆಗ್ತಾ ಇಲ್ವಾ, ಅಥವಾ ತುಂಬ ದಿವಸದಿಂದ ಸೈಟ್ ತಗೋಬೇಕು ಅಂತ ಇದ್ದರೆ ಸೈಟ್ ತಗೊಳ್ಳಿಕ್ಕಾಗ್ತಾ ಇಲ್ವಾ, ಅಥವಾ ಯಾವುದಾದ್ರೂ ಕೋರ್ಟ್ ಲಿಟಿಗೇಷನ್ನಲ್ಲಿ ಕೇಸಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ, ಅಥವಾ ಮನೆ ಕಟ್ಟಬೇಕು ಅಂತಂದರೆ ಮನೆ ಕೊಳ್ಳಬೇಕು ಅಂದರೆ ಆಗ್ತಾ ಇಲ್ವಾ, ದಾಂಪತ್ಯದಲ್ಲಿ ಹೊಂದಾಣಿಕೆನೇ ಇಲ್ವಾ, ಮಕ್ಕಳು ಮಾತು ಕೇಳ್ತಾ ಇಲ್ವಾ, ಹೀಗೆ ತುಂಬ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ವೀಕ್ಷಕರೇ, ಚಿಂತೆ ಬೇಡ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಸಾಕ್ಷಾತ್ ಶ್ರೀಚಕ್ರ ಯಂತ್ರಕ್ಕೆ ನಾನೇ ಖುದ್ದಾಗಿ ಕೂತ್ಕೊಂಡು ಹಗಲು ರಾತ್ರಿ ಹೋಮ ಹವನಾದಿಗಳನ್ನು ಮಾಡಿ 10 ಲಕ್ಷ ಮಂತ್ರ ಸಿದ್ಧಿ ಮಂತ್ರಗಳನ್ನು ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಈ ಒಂದು ಪವರ್ಫುಲ್ ಶ್ರೀಚಕ್ರ ಯಂತ್ರವನ್ನು 4 ವರ್ಷದಿಂದ ಇದರ ಮೇಲೆ ನಾವು ರಿಸರ್ಚ್ ಮಾಡಿ ಇದನ್ನು ಈಗ ಮಾಧ್ಯಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ತರಿಸ್ಕೊಳ್ಳಿ, ಯಾವುದೇ ಕಷ್ಟ ಇರಲಿ ಬರೆದಿಟ್ಕೊಳ್ಳಿ, 1 ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಕೆಲಸ ಸಿಗುತ್ತೆ, ಮನೆ ಕಟ್ಟಿಸ್ತೀರಾ, ಸೈಟ್ ತಗೋತೀರಾ, ಕಷ್ಟಗಳನ್ನೆಲ್ಲ ತೊಡೆದಾಗುತ್ತೆ. ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನು ಕಾಲು ಕಿತ್ತಿ ಒದ್ದು ಹೊರಗಡೆ ಹಾಕುತ್ತೆ. ಯಾವ ಮಾಟ ಮಂತ್ರ ತಂತ್ರ ದುಷ್ಟ ಶಕ್ತಿಗಳು ಮನೆಗೆ ಬರದಂತೆ ಕಾಪಾಡುತ್ತೆ, ಒಳ್ಳೆಯದನ್ನು ಮಾಡುತ್ತೆ. ಇದು ಬೇಕು ಗುರುಗಳೇ ಅಂತ ಹೇಳ್ತೀರಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ವಾಟ್ಸಪ್ ನಂಬರಿಗೆ ಗುರುಗಳು ತಿಳಿಸಿದಂಥ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಹಾಕಿ, ನಮ್ಮ ತಂಡ ನಿಮಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಡುತ್ತೆ. ಅದನ್ನು ಮನೆಗೆ ಹೇಗೆ ತರಿಸ್ಬೇಕು ಅದನ್ನು ಒಂದು ಮಾರ್ಗದರ್ಶನ ಮಾಡುತ್ತೆ. ವೀಕ್ಷಕರೇ, ಇದೇ ಒಂದು ಖುಷಿಯಲ್ಲಿ ಮುಂದಿನ ರಾಶಿ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿಯವರಿಗೆ ಗುರು ರಾಶಿ ಪರಿವರ್ತನೆ ಯಾವ ರೀತಿಯ ಫಲಾಫಲಗಳನ್ನು ತಂದುಕೊಡುತ್ತೆ ಅನ್ನೋದನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ಗುರುವಿನ ಅವಕೃಪೆ ಅವದೃಷ್ಟಿ ನಿಮ್ಮ ಮೇಲಾಗ್ತಾ ಇದೆ ಅಂತ ಹೇಳ್ಬೋದು. ಗುರುಬಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಆ ಕಡಿಮೆಯಾದಂಥ ಗುರುಬಲವನ್ನು ಸಂಪೂರ್ಣವಾಗಿ ಪಡಿಬೇಕು. ಈ ವರ್ಷ ಏನು ಗುರುಬಲ ನಮಗೆ ಹಿನ್ನಡೆಯಾಗ್ತಾ ಇದೆ ಅದನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರ ಒಂದು ಪೂರ್ಣ ಮಾಹಿತಿಯನ್ನು ಹೇಳ್ತೀನಿ, ರೆಮಿಡಿಯನ್ನು ಕೂಡ ಕೊಡ್ತೀನಿ. ವೀಕ್ಷಕರೇ, ವಿಶೇಷವಾಗಿ ಈ ವರ್ಷ ನಿಮಗೆ ಮೇ 14ರಿಂದ ಹಿಡಿದು ಬರುವಂತಹ ಅಕ್ಟೋಬರ್ 4, 2025 ಈ ವರ್ಷ 6 ತಿಂಗಳೇನಿರುತ್ತೆ ಒಂದು ಸ್ವಲ್ಪ ಕೆಲಸಗಳು ಸುಸೂತ್ರವಾಗಿ ಹೋಗುತ್ತೆ. ಮತ್ತು ಅಕ್ಟೋಬರಿಂದ ಮುಂದಿನ ಒಂದು ವರ್ಷ ಏನಿರುತ್ತೆ ಮುಂದಿನ ಫೆಬ್ರವರಿವರೆಗೂ ಒಂದು ಸ್ವಲ್ಪ ಹಾಗೆ ಆ ಡೋಲಾಯಮಾನವಾದಂಥ ಪರಿಸ್ಥಿತಿ ಇರುತ್ತೆ. ಗುರು ಹಾಗೆ ನಿಮಗೆ 50-50 ಒಂದು ಸ್ವಲ್ಪ ಸಿಹಿನೂ ಕೊಡುತ್ತೆ, ಒಂದು ಸ್ವಲ್ಪ ಕಹಿನೂ ಕೊಡುತ್ತೆ. ಇದನ್ನೆಲ್ಲ ಮೀರಿ ನಿಲ್ಲಬೇಕು ಅಂದರೆ ನೀವು 2 ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅದನ್ನು ಹೇಳ್ತೀನಿ ಈ ಸಂಚಿಕೆ ಕೊನೆಗೆ. ಏನಾಗುತ್ತೆ ಈ ವರ್ಷ ಮೀನರಾಶಿಯವರಿಗೆ ಗುರು ಯಾಕೆ ಹಿನ್ನಡೆಯಾಗುತ್ತೆ ಅಂತಂದರೆ, ನಿಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಆತ ವಿಘ್ನಗಳನ್ನು ತಂದೊಡ್ತಾ ಬರ್ತಾ ಇದ್ದಾನೆ. ನಿಮಗೆ 7.5 ಬೇರೆ ನಡೀತಾ ಇದೆ. ಕೇವಲ ರಾಹುಕೇತು ಬಲ ಇದೆ. ನಿಮಗೆ ರಾಹುಕೇತು ಬಲ ಬಿಟ್ಟರೆ 7.5 ಹಿನ್ನಡೆಯಾಗ್ತಾ ಇದೆ. ಮತ್ತು ಗುರು ಕೂಡ ನಿಮ್ಮನ್ನು ಪರೀಕ್ಷೆಗೆ ಒಡ್ಡೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೋತಾ ಬರ್ತಾ ಇದ್ದಾನೆ. ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡುವಂತಹ, ದಾಂಪತ್ಯದಲ್ಲಿ ವಿರಸವನ್ನು ಉಂಟು ಮಾಡುವಂತಹ ಜನಗಳನ್ನು ಕಳಿಸ್ತಾನೆ, ವಾತಾವರಣ ನಿರ್ಮಾಣ ಮಾಡ್ತಾನೆ. ಯಾರೆಲ್ಲ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ಶತ್ರುಗಳನ್ನು ಹುಟ್ಟು ಹಾಕ್ತಾನೆ. ನೀವು ಸೈಟನ್ನು ಕೊಂಡುಕೊಳ್ಳೋಕೆ ಹೋದರೆ ಅಲ್ಲಿ ಲಿಟಿಗೇಷನ್ ಇರುವಂಥ ಸೈಟ್ಗಳೇ ನಿಮಗೆ ಕಾಣಬೇಕು, ಆ ಥರ ಮಾಡ್ತಾನೆ. ನೀವು ಮನೆಯನ್ನು ಕಟ್ಟೋದಕ್ಕೆ ಕೈ ಹಾಕಿದರೆ ಅದು ಅರ್ಧಕ್ಕೆ ನಿಲ್ಲುವ ಥರ ಮಾಡ್ತಾನೆ. ಹೀಗೆ ಮೀನರಾಶಿಯವರಿಗೆ ಸಾಕಷ್ಟು ಸವಾಲುಗಳನ್ನು ತಂದೊಡ್ಡುತ್ತಾನೆ. ಇದರಿಂದ ಹೊರಗಡೆ ಬರಬೇಕು ಅಂದರೆ 2 ಕೆಲಸಗಳನ್ನು ರಾಮ ಮಾಡದಂತೆ ಮಾಡ್ಕೊಳ್ಳಿ ಮೀನರಾಶಿಯವರು. 1, ಪ್ರತಿ ಗುರುವಾರ ತಪ್ಪದೆ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಮಠಕ್ಕೆ ಹೋಗಿ ಬನ್ನಿ. ಅಲ್ಲಿ ಗುರುಗಳಿಗೆ ಶರಣಾಗಿ ನಮಸ್ಕಾರ ಮಾಡಿ, ಅಲ್ಲಿ ಸಿಗುವಂಥ ತೀರ್ಥ ಮಂತ್ರಾಕ್ಷತೆ ಪ್ರಸಾದ ತಗೊಳ್ಳೋದಕ್ಕೆ ಮರಿಬೇಡಿ. ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾಗಿ 1. 2ನೇದ್ದೇನಪ್ಪ ಅಂದರೆ, ಸಾಕ್ಷಾತ್ ಶ್ರೀಚಕ್ರ ಯಂತ್ರ ಬ್ರಹ್ಮಾಂಡದ ಶಕ್ತಿಯನ್ನೆಲ್ಲ ತನ್ನಲ್ಲಿ ಅಡಕ ಮಾಡಿಕೊಂಡಿರುವಂತಹ, ನೋಡಿ, ಸಾಕ್ಷಾತ್ ದೇವಿಯಿಂದ ನಿರ್ಮಾಣ ಮಾಡಿದಂತಹ, ಇದು ಮಾನವ ನಿರ್ಮಿತ ಅಲ್ಲ, ಅನಾದಿ ಅಪುರುಷೇಯ. ಅಂದರೆ ಮಾನವರು ನಿರ್ಮಾಣ ಮಾಡಿದಂಥ ಶ್ರೀಚಕ್ರ, ನಮ್ಮಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಅಲ್ಲ, ಸಾಕ್ಷಾತ್ ದೇವಿಯಿಂದ ನಿರ್ಮಾಣವಾದಂಥ ಶ್ರೀಚಕ್ರ. ಇಲ್ಲಿ ಸೆಂಟ್ರಿಗೆ ಬಿಂದುವನ್ನು ನೋಡ್ತಾ ಇದ್ದೀರಿ.
ಈ ಬಿಂದುವನ್ನು ನೋಡ್ತಾ ನೋಡ್ತಾ ಪ್ರತಿದಿನ ನಿಮ್ಮ ದೇವರ ಮನೆಯಲ್ಲಿಡಿ ಮೀನರಾಶಿಯವರು ಇಟ್ಟು ಮನೆಗೆ ತರಿಸ್ಕೊಳ್ಳಿ. ನಾನು ಹೇಳ್ತೀನಿ ಅದನ್ನು ಹೇಗೆ ತರಿಸ್ಕೋಬೇಕು ಅಂತ. ಇಟ್ಟು ಪ್ರತಿದಿನ ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಕೂಲ್ ಕಾಲೇಜಿಗೆ ಹೋಗುವಂಥ ಮಕ್ಕಳಿದ್ದರೆ ಇದನ್ನು ತೋರಿಸಿ, ನಮಸ್ಕಾರ ಮಾಡಿಸಿ, ಪೂಜೆ ಮಾಡಿಸಿ. ಮನೆಯಲ್ಲಿರುವವರು, ಕೆಲಸಕ್ಕೆ ಹೋಗುವಂಥವ್ರು, ವ್ಯಾಪಾರಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಪ್ರತಿದಿನ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿ ಮೀನರಾಶಿಯವರು ನೀವು ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ನಿಮ್ಮನ್ನು ಯಾರು ನಿಲ್ಲಿಸ್ತಾರೆ ನಾನು ನೋಡ್ತೀನಿ. ನಿಮಗೆ ಆ ದಿನ ಗೆಲುವು ಆಗಲೇಬೇಕು. ಯಾವೆಲ್ಲ ಶತ್ರುಗಳು ಈ ಗುರುವಿನ ದುಷ್ಪರಿಣಾಮದಿಂದ ಹುಟ್ಕೋತಾ ಇದ್ದಾರೆ, ಇದನ್ನು ಮೀನರಾಶಿಯವರು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಆ ಶತ್ರುಗಳು ನಾಶ ಆಗುತ್ತೆ, ಶತ್ರು ದಮನ ಆಗುತ್ತೆ. ನಿಮಗೆ ಯಾವ ಧನಹಾನಿ, ಫೈನಾನ್ಷಿಯಲ್ ಲಾಸ್ ಆಗಬೇಕು ಅದನ್ನು ಈ ಶ್ರೀಚಕ್ರ ಯಂತ್ರ ತಡೆಯುತ್ತೆ. ಹಣಕಾಸು ನಷ್ಟ ಆಗುವಂತಹ ಜಾಗದಲ್ಲಿ ನಿಮ್ಮ ಕೈಗೆ ಹಣವನ್ನು ತಂದಿಡುತ್ತೆ. ಯಾವ ಲಿಟಿಗೇಷನ್ ಸೈಟನ್ನು ನೀವು ನೋಡೋಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮನ್ನು ಅದರಿಂದ ರಕ್ಷಣೆ ಮಾಡಿ ಒಳ್ಳೆಯ ಸಂಪದ್ಭರಿತ ನಿಮಗೆ ಲಾಭ ಕೊಡುವಂಥ ಸೈಟು ನಿಮ್ಮ ಮಡಿಲಿಗೆ ತಂದು ಬೀಳುವಂತೆ ಮಾಡುತ್ತೆ. ಯಾವ ಮನೆ ಅರ್ಧಕ್ಕೆ ನಿಂತಿದೆ ಅದನ್ನು ಪೂರ್ಣ ಮಾಡುವ ಥರ ಮಾಡುತ್ತೆ. ನೀವು ಏನು ಕನಸನ್ನು ಕಾಣ್ತೀರಿ, ಸಂತಾನ ಪ್ರಾಪ್ತಿಗೋಸ್ಕರ ಒದ್ದಾಡ್ತಾ ಇದ್ದೀರಿ, ಆಸ್ಪತ್ರೆ ಸುತ್ತಿ ನೀವು ಅಲ್ಲಿ ಸಂತಾನ ವಿಫಲತೆ ಕಂಡು ಕೂತಿದ್ದೀರಿ ದಂಪತಿಗಳು, ಈ ಒಂದು ಶ್ರೀಚಕ್ರ ಯಂತ್ರ ಮೀನರಾಶಿಯವರು ಮನೆಗೆ ತರಿಸ್ಕೊಳ್ಳಿ. 1 ವರ್ಷದಲ್ಲಿ ಸಂತಾನ ನಿಮ್ಮ ಮಡಿಲಿಗೆ ಬರಲಿಲ್ಲ ಅಂದರೆ ಕೇಳಿ, ಬರೆದಿಟ್ಕೊಳ್ಳಿ. ಈ ಎಲ್ಲ ಶುಭ ಫಲಗಳನ್ನು ನೀವು 1-2 ಸಾವಿರಾರು ರೀತಿಯಲ್ಲಿ ಶುಭ ಫಲಗಳ ತಂದು ಕೊಡುವಂಥ ಶ್ರೀಚಕ್ರ ಈಗಲೇ ಮನೆಗೆ ತರಿಸ್ಕೊಳ್ಳಿ. ಹೇಗೆ ತರಿಸ್ಕೊಳ್ಳೋದು ಗುರುಗಳೇ ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಮ್ಮ ಸಿಬ್ಬಂದಿಗಳು ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಮನೆಗೆ ಹೇಗೆ ತರಿಸ್ಕೋಬೇಕು ಗೈಡ್ ಮಾಡ್ತಾರೆ. ಯಾಕೆಂದರೆ ನಾನೇ ನನ್ನ ಕೈಯಾರೆ ಖುದ್ದಾಗಿ ಇದನ್ನು ಹಗಲು ರಾತ್ರಿ ಕೂತ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಲಕ್ಷಾಂತರ ಜಪ ಮಾಡಿ ಸಿದ್ಧಿ ಮಾಡಿ ಕಳಿಸ್ತೀನಿ ಮನೆಗೆ. ಇದು ಈ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರಲಿ, ನೋಡಿ ಹೇಗೆ ಜೀವನವೇ 1 ವರ್ಷದಲ್ಲಿ ಪರಿವರ್ತನೆಯಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಗುರುವಿನ ರಾಶಿ ಪರಿವರ್ತನೆ ಮೇ 14 ಈ ವರ್ಷದಿಂದ ಗುರು ರಾಶಿ ಪರಿವರ್ತನೆ ಆಗಿದೆ, ಮಿಥುನ ರಾಶಿಗೆ ಬಂದಾಗಿದೆ. ಮುಂದಿನ ವರ್ಷ ಜೂನ್ 29, 2026 ಸುಮಾರು 13 ತಿಂಗಳು ಗುರು ಮೀನರಾಶಿಯಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಮೀನರಾಶಿಯಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾವೆಲ್ಲ ಫಲಾಫಲಗಳು ಹೇಳಿದ್ದೀನಿ, ಎಳೆಯಾಗಿ ಬಿಡಿಸಿಟ್ಟಿದ್ದೀನಿ. ಹಾಗೆ ಶ್ರೀಚಕ್ರದ ಮಹಿಮೆಯನ್ನು ಕೂಡ ಹೇಳಿದ್ದೀನಿ. ಪ್ರತಿ ರಾಶಿಯವರೆಗೂ ಮಿಸ್ ಮಾಡಬೇಡಿ, ತರಿಸ್ಕೊಳ್ಳಿ ಮನೆಗೆ. ಹಾಗೆ ವೀಕ್ಷಕರೇ, ನಾನು ಮೊದಲಿಗೆ ಹೇಳ್ತಾ ಇದ್ದೆ, ಈಗ ಜನರಲ್ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ. ಈ ಗುರು ರಾಶಿ ಪರಿವರ್ತನೆ ಆಗಿರೋದ್ರಿಂದ ಕೆಲವು ರಾಶಿಯವರು ಗುರುಬಲವನ್ನು ಪಡೆದುಕೊಳ್ತಾರೆ, ಕೆಲವು ರಾಶಿಯವರು ಗುರುಬಲವನ್ನು ಕಳೆದುಕೊಳ್ತಾರೆ. ಯಾವ ರಾಶಿಗೆ ಗುರುಬಲ ಇದೆ, ಗುರುಬಲ ಇದ್ದವರು ಮಾತ್ರ ಶುಭ ಕಾರ್ಯಗಳನ್ನು, ಮಂಗಳ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾರಿಗೆ ಗುರುಬಲ ಹೋಗಿದೆ ಅವರು ಶುಭ ಕಾರ್ಯಗಳನ್ನು ಮಾಡ್ಕೋಬೇಡಿ. ಹಾಗಾದರೆ ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ಗುರುಬಲ ಹೋಗಿದೆ ತಿಳ್ಕೊಬೇಕಾ? ಸ್ಕ್ರೀನ್ ಮೇಲೆ ಒಂದು ಈಗ ಸಂಪೂರ್ಣವಾದಂಥ ಒಂದು ನಿಮಗೆ ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಗುರುಗಳು ಅಂದರೆ ನಾನು ಸುಧೀಂದ್ರ ದೇಶಪಾಂಡೆ ಗುರುಗಳ ಹತ್ತಿರ ನಾನು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ನನ್ನ ಒಂದು ರಾಶಿಗೆ ಗುರುಬಲ ಬಂದಿದೆಯಾ, ಗುರುಬಲ ಹೋಗಿದೆಯಾ ಅನ್ನೋ ತಿಳ್ಕೋಬೇಕು ಅನ್ನೋದರ ಮಾಹಿತಿಯನ್ನು ನಾನು ಕೊಡ್ತೀನಿ. ನಂಬರ್ಗೆ ವಾಟ್ಸಪ್ ಮಾಡಿ. ಸಂಪೂರ್ಣವಾಗಿ 10, 15, 20, 30 ನಿಮಿಷಗಳ ಪೇಯ್ಡ್ ಅಪಾಯಿಂಟ್ಮೆಂಟ್ ಇರುತ್ತೆ. ಕೇಳಿ ಅಪಾಯಿಂಟ್ಮೆಂಟ್ ಬೇಕು ಅಂತ. ನಮ್ಮ ತಂಡದವರು ನನ್ನ ಜೊತೆಗೆ ನಿಮ್ಮನ್ನು ಸಂಪರ್ಕ ಮಾಡಿಕೊಡ್ತಾರೆ. ಅಪಾಯಿಂಟ್ಮೆಂಟ್ ತಗೊಳ್ಳಿ, ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ರಾಶಿಗೆ ಗುರುಬಲ ಬಂದಿದೆಯಾ ಹೋಗಿದೆಯಾ ಅನ್ನೋದನ್ನು ನಾನು ಹೇಳ್ತೀನಿ. ಹಾಗೆ ವೀಕ್ಷಕರೇ, ನನ್ನನ್ನು ನಿಮ್ಮ ಮನೆಗೆ ಮತ್ತು ನಿಮ್ಮ ವ್ಯಾಪಾರ, ವಾಣಿಜ್ಯ, ಕಮರ್ಷಿಯಲ್ ಪ್ಲೇಸಸ್ಗೆ ವಾಸ್ತು ನೋಡೋದಕ್ಕೆ ಕರೆಸ್ಕೋಬೇಕಾ? ಖಂಡಿತವಾಗಿಯೂ ಬರ್ತೀನಿ. ನಿಮ್ಮ ಮನೆ ಮತ್ತು ವಾಣಿಜ್ಯದ ಸ್ಥಳಗಳಿಗೆ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ನಿಮ್ಮ ಮನೆಯ ವಾಸ್ತು ಮತ್ತು ಕಮರ್ಷಿಯಲ್ ಪ್ಲೇಸ್ ವಾಸ್ತು ನೋಡಿ, ನಿಮ್ಮ ಎದುರುಗಡೆ, ಕಣ್ಣು ಎದುರುಗಡೆ ಯಾವ ಸ್ಥಳದಲ್ಲಿ ವಾಸ್ತು ದೋಷ ಇದೆ ಕಂಡು ಹಿಡಿದು ತೋರಿಸ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ. ಸಿಂಪಲ್ ವಸ್ತುಗಳನ್ನು ಕೊಡ್ತೀನಿ. ಆದರೆ ಸಿಂಪಲ್ ಅಂತ ಅಂದ್ಕೋಬೇಡಿ, ಬಹಳ ಪವರ್ಫುಲ್ ವಸ್ತುಗಳದು. ವಾಸ್ತು ದೋಷವನ್ನು ಬೇರೆ ಸಮೇತ ಕಿತ್ತು ಹಾಕತ್ತೆ. ಅಂತಹ ಒಂದು ವಾಸ್ತು ವಿಸಿಟ್ಗೆ ನನ್ನನ್ನು ಕರೆಸ್ಕೋಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನನ್ನನ್ನು ನಿಮ್ಮ ವಾಸ್ತು ಪ್ಲೇಸ್ಗೆ ಕರೆಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡಿ
ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಬಂದು ವಾಸ್ತು ವಿಸಿಟ್ ಮಾಡ್ತೀನಿ. ರಿಕ್ವೆಸ್ಟ್ ಹಾಕಿ ನಮ್ಮ ತಂಡದವರು ನಿಮಗೆ ಸಹಾಯ ಮಾಡ್ತಾರೆ. ವೀಕ್ಷಕರೇ, ಮತ್ತೆ ಮುಂದಿನ ವಾರ ರಾಶಿ ಭವಿಷ್ಯ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ವಿಶೇಷ ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಈ ಕಾರ್ಯಕ್ರಮವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ. ಯಾಕೆಂದರೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ನೆರೆಹೊರೆಯವರು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಇರ್ತಾರಲ್ವ, ಅವ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಒತ್ತಿ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೇರ ಪ್ರಸಾರವನ್ನು ನೋಡ್ಬೋದು. ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ತಪ್ಪದೇ ಬರ್ತೀನಿ. ಅಲ್ಲಿಯವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. 1 ವರ್ಷದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಮರಿಬೇಡಿ. 1 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಆ ಬದಲಾವಣೆಗೆ ಮುನ್ನುಡಿ ಬರೆಯೋದಕ್ಕೆ ಈ ಯಂತ್ರವನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.